Hello everyone, welcome back to my channel. So Monday ನಮಗೆ ಸೈನ್ಸ್ ಪೇಪರ್ ಇದೆ. ಐ ಹೋಪ್ ಎಲ್ಲರೂ ನೀವು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ತಿಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ಎಲ್ಲರೂ ಆಲ್ಮೋಸ್ಟ್ ನೀವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವೆಶ್ಚನ್ಸ್ನ ಪಕ್ಕಾ ಆಗಿರ್ತೀರಾ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಾನು ಫಿಸಿಕ್ಸಲ್ಲಿ ನೀವು ಹೇಗೆ ಕ್ವೆಶ್ಚನ್ನ ಸಾಲ್ವ್ ಮಾಡ್ಬೋದು, ಕ್ವೆಶ್ಚನ್ನ ಯಾವ ರೀತಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂಥೇಳಿ ನಾನು ಜಸ್ಟು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 7th ಕ್ವೆಶ್ಚನ್ ಏನಿದೆ, ಅಬ್ಸರ್ವ್ ದ ಗಿವನ್ ಫಿಗರ್, ನೇಮ್ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದ ಫಿಗರ್. ಸೊ ಇಲ್ಲಿ ಐ ಡಿಫೆಕ್ಟ್ ಕೇಳಿದ್ದಾರೆ, ಆಯಿತಾ. ಸೊ ಇದು ಕ್ವೆಶ್ಚನ್ ರಿಲೇಟೆಡ್ ನಮಗೆ ಇನ್ನು 3 ಕ್ವೆಶ್ಚನ್ ಫಾರ್ಮೇಷನ್ ಆಗ್ಬೋದು. ಸೊ ಅಂದರೆ ಇದು ಇವಾಗ ಏನಾಗುತ್ತೆ, ಇದಕ್ಕೆ ಆನ್ಸರು ಮಿಯೋಪಿಯಾ ಅಂತ ಎಲ್ಲರೂ ಬರೆದಿದ್ದೀರಾ, ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಫಸ್ಟ್ ಟೈಪ್ ಆಫ್ ಡಿಫೆಕ್ಟು ಮಿಯೋಪಿಯಾ, ದೆನ್ ಸೆಕೆಂಡ್ ಟೈಪ್ ಈಸ್ ಹೈಪರ್ ಮೆಟ್ರೋಪಿಯಾ ಆ್ಯಂಡ್ ಥರ್ಡ್ ಈಸ್ ಪ್ರಿಸ್ಬಯೋಪಿಯಾ. ಓಕೆ, ಸೊ ಈ 3 ಟೈಪನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸಿಗೂ ನಾನು ಅದರ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸುತ್ತೆ ಅಂತ ಹೇಳಿದ್ರೆ, ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವಾಗ ಒಂದೊಂದೇ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಫಿಸಿಕ್ಸು ಕೆಲವೊಬ್ಬರಿಗೆ ಈಸಿ ಆಗುತ್ತೆ, ಕೆಲವೊಬ್ಬರಿಗೆ ಟಫ್ ಆಗುತ್ತೆ. ಸೊ ಈಸಿ ಆಗೋರು ಜಸ್ಟು ಕ್ವಶನ್ಸು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡ್ರಿ. ಟಫ್ ಆಗೋರು ಕಾನ್ಸೆಪ್ಟನ್ನ ಯಾವ ರೀತಿ ಓದ್ಕೋಬೇಕು, ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಮಾಡಲ್ ಕ್ವಶನ್ ಪೇಪರ್, ಸ್ಟೇಟ್ ಪೇಪರ್ನ ರೆಫರ್ ಮಾಡಿ ಕ್ವಶನ್ನ ಯಾವ ರೀತಿ ನಾವು ಬೇರೆ ಬೇರೆ ಥರ ಫ್ರೇಮ್ ಮಾಡ್ಕೋಬೋದು ಅಂತೇಳಂದು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ದ ಡಿವೈಸ್ ದಟ್ ಕನ್ವರ್ಟ್ ಎಲೆಕ್ಟ್ರಿಕ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇಲ್ಲಿ 4 ಡಿವೈಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಿಕ್ ಮೋಟರ್, ಗ್ಯಾಲ್ವನೋಮೀಟರ್, ರಿಯೋಸ್ಟಾಟ್. ಸೊ ಇದು 4 ಡಿವೈಸಸ್ಸಿಂದು ಫಸ್ಟು ಯೂಸಸ್ ನೋಡ್ಕೊಳ್ಳೋಣ. ಸೊ ಎಲೆಕ್ಟ್ರಿಕ್ ಜನರೇಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು, ಸೊ ಎಲೆಕ್ಟ್ರಿಕ್ ಜನರೇಟರ್ ಏನು ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡೋದು ಎಲೆಕ್ಟ್ರಿಕ್ ಜನರೇಟರ್. ಅದೇ ಎಲೆಕ್ಟ್ರಿಕ್ ಮೋಟಾರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಯಾವುದು, ಎಲೆಕ್ಟ್ರಿಕ್ ಮೋಟಾರ್. ನೆಕ್ಸ್ಟ್ ಕಮಿಂಗ್ ಟು ಗ್ಯಾಲ್ವನೋಮೀಟರ್, ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಮೆಜರ್ಸ್ ದಿ ಕರೆಂಟ್, ಇಟ್ ಮೆಜರ್ಸ್ ಕರೆಂಟ್ ಇನ್ ಡಿ ಸಿ ಮೋಟಾರ್. ಸೊ ಡಿ ಸಿ ಮೋಟಾರಲ್ಲಿ ನಮಗೆ ಕರೆಂಟ್ನ ಏನು ಮೆಜರ್ ಮಾಡುತ್ತಲ್ಲ ಅದು ಗ್ಯಾಲ್ವನೋಮೀಟರ್. ಅದೇ ನಾವು ಆ ಮೀಟರ್ ತೊಗೊಂಡ್ವಿ ಅಂತ ಹೇಳಿದ್ರೆ ಅದು ನಮಗೆ ಇಟ್ಸ್ ಮೆಜರ್ಸ್ ದಿ ಫ್ಲೋ ಆಫ್ ಕರೆಂಟ್. ಓಕೆ, ಡಿವೈಸ್ ಯೂಸ್ ಟು ಮೆಜರ್ ದಿ ಫ್ಲೋ ಆಫ್ ಕರೆಂಟ್ ಇನ್ ಎವ್ರಿ ಡಿವೈಸ್ ಈಸ್ ಆ ಮೀಟರ್. ಅದೇ ಓನ್ಲಿ ಇನ್ ಡಿ ಸಿ ಮೋಟರ್ ಯಾವುದು ಯೂಸ್ ಮಾಡ್ತೀವಿ ನಾವು, ಗ್ಯಾಲ್ವನೋಮೀಟರ್ ಯೂಸ್ ಮಾಡ್ತೀವಿ. ಸೊ ರಿಯೋಸ್ಟಾಟ್ ಅಂತ ಹೇಳಿದ್ರೆ ಇಟ್ ಈಸ್ ವೇರಿಯಬಲ್ ರೆಸಿಸ್ಟೆನ್ಸ್, ಅಂದರೆ ನಾವು ರೆಸಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡಲಿಕ್ಕೆ ನಾವು ರಿಯೋಸ್ಟಾಟ್ನ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ಕ್ವಶನ್ ಇರೋದೇನು, ದ ಡಿವೈಸ್ ದಟ್ ಕನ್ವರ್ಟ್ ಎಲೆಕ್ಟ್ರಿಕ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಈ 4ರಲ್ಲಿ ಎಲೆಕ್ಟ್ರಿಕ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಯಾವುದು, ಎಲೆಕ್ಟ್ರಿಕ್ ಮೋಟರ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಸೊ ಈ ರೀತಿ ಡಿವೈಸ್ ಮೇಲೆ ನಿಮಗೆ ಸೊ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ಬೋದು. ಸೊ ವಿಚ್ ಈಸ್ ದ ಏನು, ಸೊ ವಿಚ್ ಈಸ್ ದ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿವೈಸ್ ಯಾವುದು, ವೋಲ್ಟ್ ಮೀಟರ್. ಅದೇ ರೀತಿ ವಿಚ್ ಇಸ್ ದ ಡಿವೈಸ್ ಯೂಸ್ ಟು ಮೆಜರ್ ದ ಕರೆಂಟ್. ಸೊ ಕರೆಂಟ್ ನಾವು ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿವೈಸ್ ಯಾವುದು, ಆ ಮೀಟರ್. ಓಕೆ, ನೆಕ್ಸ್ಟ್ ವಿಚ್ ಈಸ್ ದ ಡಿವೈಸ್ ಯೂಸ್ ಟು ಮೆಜರ್ ದ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ನ ಮೆಜರ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತಹ ಡಿವೈಸ್ ಯಾವುದು, ರೆಸಿಸ್ಟರ್. ಸೊ ಈ ರೀತಿ ನಮಗೆ ಡಿವೈಸಸ್ಸು ಕೇಳ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ, ದ ಎಲಿಮೆಂಟ್ ಯೂಸ್ಡ್ ಇನ್ ಮೇಕಿಂಗ್ ಎ ಸೋಲಾರ್ ಸೆಲ್ ಇಸ್. ಸೊ ಸೋಲಾರ್ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಆನ್ಸರ್ ಏನು, ಸಿಲಿಕಾನ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ನಮಗೆ ಸೋಲಾರಲ್ಲಿ ಯಾವಾಗಲೂ ನಾವು ಸಿಲಿಕಾನ್ ಕಾಯಿಲನ್ನೇ ಅಥವಾ ಸಿಲಿಕಾನ್ ಸೆಲ್ಲನ್ನೇ ಯೂಸ್ ಮಾಡ್ತೀವಿ. ಸೊ ಸೋಲಾರ್ ಅಂತ ಬಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಥರ್ಡ್ ಒನ್, ಅಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು, ನಮಗೆ
ಮನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯಿತು ಅಂದರೆ ಏನಾಗುತ್ತೆ, ಕರೆಂಟಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ನಮಗೆ ಮನೆ ಪೂರ್ತಿ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು, ನಮಗೆ ಅಲ್ಲಿ ಬೆಂಕಿ ಎತ್ಕೊಳುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಕರೆಂಟು ಇನ್ಕ್ರೀಸ್ ಆದಾಗ. ಸೊ ಇಲ್ಲೇನಾಗುತ್ತೆ, ಕರೆಂಟಿಂದ ಸರ್ಕ್ಯೂಟ್ ಏನಾಗುತ್ತೆ, ರೆಡ್ಯೂಸಸ್ ಸಬ್ಸ್ಟೆನ್ಷಿಯಲಿ. ಸೊ ಆಪ್ಷನ್ ಇದು ಬರೋದಿಲ್ಲ. ಡಸ್ ನಾಟ್ ಚೇಂಜ್ ಇದು ಬರೋದಿಲ್ಲ. ವೆರಿ ಕಂಟಿನ್ಯೂಸ್ಲಿನೂ ಬರೋದಿಲ್ಲ. ಸೊ ಆಪ್ಷನ್ ಸಿ ಇನ್ಕ್ರೀಸಸ್ ಹೆವಿಲಿ. ಸೊ ನಮಗೆ ಕರೆಂಟು ಹೆವಿಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನು. ಸೊ ಇಲ್ಲಿ ಇವೆರಡು ಕ್ವಶನ್ ರಿಲೇಟೆಡ್ ನನಗೆ ಬೇರೆ ಕ್ವಶನ್ ಸಿಗಲಿಲ್ಲ. ಸೊ ದಟ್ಸ್ ವೈ ಅದನ್ನು ಜಸ್ಟು ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಫಸ್ಟ್ ಕ್ವಶನಿಗೆ ಈ ರೀತಿ ಡಿವೈಸಸ್ಸಿಂದು ಯೂಸಸ್ ನೋಡ್ಕೊಳ್ರಿ. ಸೊ ಕಂಪಲ್ಸರಿ ಕೇಳ್ಬೋದು. ಸೊ ಯೂಸ್ ಆಗುತ್ತೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ ನೋಡೋಣ. ಸೊ ಏನಿದೆ, ವಾಟ್ ಈಸ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್? ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ the rate of flow of electric charge. The rate of flow of electric charge is called electric current. ಸೊ ಇದೇ ರೀತಿ ನಮಗೆ ಇನ್ನು ಡೆಫಿನೇಷನ್ ಕೇಳ್ಬೋದು. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್? ಕರೆಂಟ್ ಬೇರೆ, ಸರ್ಕ್ಯೂಟ್ ಬೇರೆ. ಓಕೆ, ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ ಕೇಳಿದ್ರೆ ಏನಂತ ಹೇಳ್ತೀವಿ? ಎ ಕಂಟಿನ್ಯೂಯಸ್ closed path of an electric current is called electric circuit. ಸೊ ಇದೇ ರೀತಿ ಬೇರೆ ಬೇರೆ ಡೆಫಿನೇಷನ್ಸ್ ಕೇಳ್ಬೋದು. ಸೊ ಎಲೆಕ್ಟ್ರಿಸಿಟಿಯಲ್ಲಿ ಬರುವಂತಹ ಡೆಫಿನೇಷನ್ಸ್ನ ನೋಡ್ಕೊಳ್ಳಿ. ಸೊ ಎಲೆಕ್ಟ್ರಿಸಿಟಿದು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ನಾನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ಕ್ವಶನ್ನು, ಎ ಬಾರ್ ಮ್ಯಾಗ್ನೆಟ್ ಈಸ್ ಇನ್ಸರ್ಟೆಡ್ ಇನ್ ಟು ಎ ಕಾಯಿಲ್ ಆ್ಯಂಡ್ ವಿತ್ಡ್ರಾನ್ ಆ್ಯಸ್ ಶೋನ್ ಇನ್ ದ ಫಿಗರ್. ಮೆನ್ಷನ್ ದ ಪ್ರಿನ್ಸಿಪಲ್ ದಟ್ ಫೌಂಡ್ ಹಿಯರ್. ಸೊ ಇಲ್ಲೇನಿದೆ, ಈ ಒಂದು ಕಾಯಿಲಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ನ ಹಾಕಿ ಅದನ್ನು ಆಚೆ ತೆಗಿತೀವಿ. ಸೊ ಯಾವುದೇ ಒಂದು ಕಾಯಿಲಲ್ಲಿ ನಾವು ಬಾರ್ ಮ್ಯಾಗ್ನೆಟ್ನ ಇಟ್ಟು ಅದನ್ನು ಆಚೆ ತೆಗೆದಾಗ ಏನಾಗುತ್ತೆ, ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಒಂದು ಪ್ರೊಸೀಜರ್ನ ನಾವು ಯಾವುದು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನಪ್ಪ ಅಂತ ಹೇಳಿದರೆ, ದ ಪ್ರೊಡಕ್ಷನ್ ಆಫ್ electromotive force across an electrical conductor in a changing magnetic field. In a changing magnetic field is called ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡೆಫಿನೇಷನ್ನು. ಸೊ ಈ ಒಂದು ಪ್ರೊಸೀಜರ್ ಏನಿದೆ, ಸೊ ಇದು ಕಾಯಿಲ್ ಒಳಗಡೆ ಬಾರ್ ಮ್ಯಾಗ್ನೆಟನ್ನು ನಾವು ಈ ರೀತಿ ಹಾಕಿ ತೆಗೆದ್ವಿ ಅಂತ ಹೇಳಿದ್ರೆ, ಸೊ ಇಟ್ಸ್ ವರ್ಕ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ ಆಯಿತು. ಸೊ 2 ಮಾರ್ಕ್ಸ್ ಕ್ವಶನಲ್ಲಿ ಮತ್ತೆ ನಿಮಗೆ ಏನು ಕೇಳ್ಬೋದು, ಇದಿಷ್ಟು 1 ಮಾರ್ಕ್ ಕ್ವಶನ್ ಆಯಿತು. 1 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಇನ್ನೂ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಯೂಸಸ್ ಆಫ್ ಲೆನ್ಸಸ್ ಕೇಳ್ಬೋದು, ಯೂಸಸ್ ಆಫ್ ಮಿರರ್ ಕೇಳ್ಬೋದು, ಅಥವಾ ಇನ್ನು ಬೇರೆ ಯಾವುದಾದ್ರೂ ಕ್ವಶನ್ಸು ಕೇಳ್ಬೋದು. ಸೊ ಒಂಚೂರು ನೋಡ್ಕೊಂಡಿರಿ. ಓಕೆ, ನೆಕ್ಸ್ಟ್, ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಪ್ರೈಸಿಂಗ್ ಎಲೆಕ್ಟ್ರಿಕ್ ಸೆಲ್, ಎಲೆಕ್ಟ್ರಿಕ್ ಬಲ್ಬ್, ಆಮೀಟರ್ ಆ್ಯಂಡ್ ಪ್ಲಗ್ ಕೀ. ಸೊ ಅಥವಾ ಈ ಕ್ವಶನ್ನ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ಡ್ರಾ ಎ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಸಿಂಪಲ್ ಸರ್ಕ್ಯೂಟ್ ಅಂತಲೂ ಕೇಳ್ಬೋದು, ಕೇಳ್ಬೋದು. ಓಕೆ, ಸೊ ಇದು ಕೇಳಿದಾಗ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, ಸೊ ಇಲ್ಲೇನಿದೆ, ಫಸ್ಟು ಸರ್ಕ್ಯೂಟ್ ಕಂಪ್ರೈಸಿಂಗ್ ಎಲೆಕ್ಟ್ರಿಕ್ ಸೆಲ್ಸ್. ಸೊ ಎಲೆಕ್ಟ್ರಿಕ್ ಸೆಲ್ಸ್ನ ಹೇಗೆ ಬರಿತೀವಿ, ಇದು ಬ್ಯಾಟ್ರಿ. ಸೊ ಈ ರೀತಿ ಒಂದು ಕಾಂಬಿನೇಷನ್ ಆಫ್ ಸೆಲ್ಸ್ ಈ ರೀತಿ ಬರಿತೀವಿ. ಸೊ ಸ್ಮಾಲ್ ಇರೋದು ನೆಗೆಟಿವ್ ಆ್ಯಂಡ್ ಬಿಗ್ ಇರೋ ಲೈನು ಪಾಸಿಟಿವ್ ಆಗುತ್ತೆ. ಸೊ ಇದಾದಮೇಲೆ ಏನು ಬರುತ್ತೆ, ಎಲೆಕ್ಟ್ರಿಕ್ ಬಲ್ಬ್. ಸೊ ಎಲೆಕ್ಟ್ರಿಕ್ ಬಲ್ಬ್ನ ಈ ರೀತಿ ನಾವು ಕನೆಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್
ಎಲೆಕ್ಟ್ರಿಕ್ ಬಲ್ಬ್. ಸೊ ಇದಾದಮೇಲೆ ಏನಿದೆ ಪ್ಲಗ್ ಕೀ ಆ್ಯಂಡ್ ಆಮೀಟರ್. ಸೊ ಇಲ್ಲಿ ಆಮೀಟರ್ ದಟ್ ಈಸ್ ರೌಂಡ್ ಹಾಕಿ ಎ ಹಾಕಿದ್ವಿ ಅಂದರೆ ಆಮೀಟರ್. ಸೊ ಇಲ್ಲಿ ನೋಡಿರಿ ಆಮೀಟರ್ ಕನೆಕ್ಷನ್ ಹೇಗಿರುತ್ತೆ ಅಂದರೆ ನೆಗೆಟಿವ್ಗೆ ನೆಗೆಟಿವ್ ಆ್ಯಂಡ್ ಈ ಕಡೆ ಪಾಸಿಟಿವ್ ಇರುತ್ತೆ. ದೆನ್ ಪ್ಲಗ್ ಕೀ. ಸೊ ಇದನ್ನು ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಸಿಂಪಲ್ ಸರ್ಕ್ಯೂಟ್ ಆಫ್ what schematic diagram of an electric circuit comprising electric cell, electric bulb, ammeter and plug key. So idu bulb, so this is bulb and this is a battery. So one ನೆನ್ಪಿಟ್ಕೊಳ್ರಿ, ಇದೇನು ಕೀ ಇದೆ ಅಲ್ವಾ, ಸೊ ಇದನ್ನು ಯಾವಾಗಲೂ ಈ ರೀತಿ ಪಾಯಿಂಟ್ ಇಟ್ರಿ, ಬಿಕಾಸ್ ಸೊ ಈ ರೀತಿ ಪಾಯಿಂಟ್ ಇಟ್ಟು ಅಂದರೆ ಇಟ್ ಈಸ್ ಕ್ಲೋಸ್ಡ್ ಅಂತ ಹೇಳಿ ಕರಿತೀವಿ. ಸೊ ನಮಗೆ ಎಲೆಕ್ಟ್ರಿಕ್ ಕೀ ಯಾವಾಗಲೂ ಕ್ಲೋಸ್ ಆಗಿದ್ರೆ ಮಾತ್ರ ಏನಾಗುತ್ತೆ, ನಮಗೆ ಕರೆಂಟು ಫ್ಲೋ ಆಗುತ್ತೆ. ಸೊ ಇದ್ರ ಜೊತೆಗೆ ಏನು ನೋಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಟೇಬಲ್ ಇದೆ. ಸೊ ದಟ್ ಈಸ್ ಕಾಂಪೋನೆಂಟ್ ಆ್ಯಂಡ್ ಸಿಂಬಲ್ ಅಂತ ಹೇಳಿ ಬಂದ್ಬಿಟ್ಟು ಒಂದು ಟೇಬಲ್ ಇದೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ವೈರ್, ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ವೈರ್ ಜಾಯ್ನಿಂಗ್. ಸೊ ವೈರ್ ಜಾಯ್ನಿಂಗ್ ಅಂತ ಹೇಳಿ ಕೊಟ್ವಿ ಅಂತ ಹೇಳಿದ್ರೆ ಅಲ್ಲಿ ಸಿಂಬಲ್ ಏನು ಬರುತ್ತೆ, ನಮಗೆ ಈ ರೀತಿ ನಮಗೆ ಒಂದು ಸಿಂಬಲ್ ಬರುತ್ತೆ. ಅದೇ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಅಂತ ಹೇಳಿದ್ರೆ ಸಿಂಬಲ್ ಹೇಗೆ ಬರುತ್ತೆ. ಸೊ ಇದು ವೈರು, ಒಂದು ವೈರು ಇನ್ನೊಂದು ವೈರು ಈ ರೀತಿ ನಮಗೆ ವಿತೌಟ್ ಜಾಯ್ನಿಂಗು ಕ್ರಾಸ್ ಆಗ್ತಿದೆ. ಅದೇ ಬ್ಯಾಟ್ರಿ ಅಂತ ಕೇಳಿದ್ರು ಅಂತ ಹೇಳಿದ್ರೆ, ಸೊ ಬ್ಯಾಟ್ರಿ ಅಂತ ಹೇಳಿದ್ರೆ ಸಿಂಬಲ್ ಹೇಗೆ ಬರುತ್ತೆ. ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ಬ್ಯಾಟ್ರಿ. ಸೊ 4-5 ಅಥವಾ 2 ಅಥವಾ 3 ಸೆಲ್ ಸೇರಿಸ್ಬಿಟ್ಟು ನಮಗೆ ಒಂದು ಬ್ಯಾಟ್ರಿ ಫಾರ್ಮ್ ಆಗುತ್ತೆ. ಅದೇ ಬರೀ ಒಂದು ಸಿಂಗಲ್ ಸೆಲ್ ಅಂತ ಹೇಳಿದ್ರೆ ಸೊ ಈ ರೀತಿ ನಮಗೆ ಫಾರ್ಮೇಷನ್ ಆಗುತ್ತೆ. ಸೊ ಇದೇ ಥರ ಆ ಒಂದು ಪೂರ್ತಿ ಟೇಬಲ್ನ ನೋಡ್ಕೊಳ್ರಿ. ಸೊ ನೀವು ಈಸಿಯಾಗಿ ಈ ಒಂದು ಪಾರ್ಟ್ನ ಸ್ಕೋರ್ ಮಾಡ್ಬೋದು. ಸೊ ಎನಿ 2 ಕಾಂಪೋನೆಂಟ್ ಕೇಳ್ಬೋದು, ಇಲ್ಲ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೇಳ್ಬೋದು, ಆಯಿತಾ. ಸೊ ರೆಜಿಸ್ಟರ್ಸ್ ಕೇಳಿದ್ರು ಅಂತ ಹೇಳಿದ್ರೆ ಸೊ ದಿಸ್ ಈಸ್ ರೆಜಿಸ್ಟರ್. ಅದೇ ವೇರಿಯೇಬಲ್ ರೆಜಿಸ್ಟರ್ ಕೇಳಿದ್ರು ಅಂತ ಹೇಳಿದ್ರೆ ಸೊ ಈ ರೀತಿ ರೆಜಿಸ್ಟರ್ ಬರೆದು ಈ ರೀತಿ ಆ್ಯರೋ ಮಾರ್ಕ್ ಆಗಿದ್ವಿ ಅಂದರೆ ವೇರಿಯೇಬಲ್ ರೆಜಿಸ್ಟರ್. ಅಥವಾ ರಿಯೋಸ್ಟಾಟ್ ಅಂತ ಹೇಳಿದ್ರೆ ಸೊ ಈ ರೀತಿ ರೆಜಿಸ್ಟರ್ ಬರೆದು ಮೇಲಿಂದ ಈ ರೀತಿ ಆರೋ ಮಾರ್ಕ್ ಬಂದರೆ ಇದು ರಿಯೋಸ್ಟಾಟ್. ಸೊ ಈ ಒಂದು ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ವಿಡಿಯೋ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ನೆಕ್ಸ್ಟ್ 7th one, observe the given figure, name the eye defect indicated in the figure and mention the lens used to correct this defect. What are the reasons for this defect? ಸೊ ಇಲ್ಲಿ 3 ಕ್ವಶನ್ ಇದೆ. ಅಂದರೆ ಏನು, ಈ ಐ ಡಿಫೆಕ್ಟ್ ಯಾವುದು ಅಂಥೇಳಂದು ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಇಂಡಿಕೇಟ್ ದಿಸ್ ಫಿಗರ್ ಆ್ಯಂಡ್ ಮೆನ್ಷನ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಅಂದರೆ ಈ ಡಿಫೆಕ್ಟ್ನ ಏನು ಕರೆಕ್ಟ್ ಮಾಡಲಿಕ್ಕೆ ಯಾವ ಲೆನ್ಸ್ ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ ಲೆನ್ಸಾ ಕಾನ್ಕೇವ್ ಲೆನ್ಸಾ ಅಂತ ಹೇಳಂದು ಹೇಳಬೇಕು. ದೆನ್ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಡಿಫೆಕ್ಟ್. ಸೊ ಇಲ್ಲಿ ನಮಗೆ ನೋಡಿ 3 ಟೈಪ್ ಆಫ್ ಡಿಫೆಕ್ಟ್ ಬರುತ್ತೆ. ಒಂದೊಂದನ್ನೇ ಡಿಸ್ಕಸ್ ಮಾಡಿಬಿಡೋಣ, ಆವಾಗ ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಮಿಯೋಪಿಯಾ. ಸೊ ಇಲ್ಲಿ ನೋಡಿರಿ ಮಿಯೋಪಿಯಾಗೆ ಈ ರೀತಿ ಡಯಾಗ್ರಾಮ್ ಇದೆ. ಸೊ ಇಲ್ಲಿ ಫಸ್ಟು ಸರ್ಕಲ್ ಬರುತ್ತೆ, ಸರ್ಕಲ್. ಸೊ ಇದೇನಿದೆಯಲ್ಲ ನಮ್ಮ ರೆಟಿನ, ಇಲ್ಲೇ ನಮಗೆ ಲೆನ್ಸ್ ಇರುತ್ತೆ, ಆಯಿತಾ. ಸೊ ಈ ರೀತಿ ನಮಗೆ ಇದು ಇಮೇಜ್ ಬಂತು ಅಂತ ಹೇಳಿದ್ರೆ ದಿಸ್ ಈಸ್ ಅ ಮಿಯೋಪಿಯಾ. ಸೊ ಮಿಯೋಪಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ರೇಸು ನಮಗೆ ಬಂದು ಒಂದೇ ಕಡೆ ಈ ರೀತಿ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಸೊ ಇದನ್ನು ನಾವು ಮಿಯೋಪಿಯಾ ಅಂತ ಹೇಳಿ ಕರಿತೀವಿ. ಅದೇ ನಮಗೆ ಸೆಕೆಂಡ್ ಟೈಪ್ ಬರುತ್ತೆ, ದಟ್ ಈಸ್ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿದ್ರೆ ಸೊ ಇಲ್ಲಿ ಎರಡೂ ಕಡೆ ನಮಗೆ ಈ ರೀತಿ ಕಂಬೈನ್ ಆಗಿತ್ತು ಅಂತ ಹೇಳಿದ್ರೆ, ಎರಡೂ ಕಡೆ ನಮಗೆ ರೇಸು ಜಾಯ್ನ್ ಆಗಿತ್ತು ಅಂತ ಹೇಳಿದ್ರೆ ಅದು ಹೈಪರ್ ಮೆಟ್ರೋಪಿಯಾ. ಒಂದೇ ಕಡೆ ನಮಗೆ ಜಾಯ್ನ್ ಆಗಿತ್ತು ಅಂತ ಹೇಳಿದ್ರೆ ದಟ್ ಈಸ್ ಮಿಯೋಪಿಯಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಒನ್ನಿಗೆ ಇಲ್ಲೂ ನಮಗೆ ಎರಡೂ ಕಡೆ ಜಾಯ್ನ್ ಆಗಿದೆ ಆ್ಯಂಡ್ ಸೆಕೆಂಡ್ ಒನ್ ಇಲ್ಲೂ ಕೂಡ ನಮಗೆ ಜಾಯ್ನ್ ಆಗಿದೆ. ಸೊ ಈ ರೀತಿ ಎಕ್ಸಾಮಲ್ಲಿ ಕೊಡೋದಿಲ್ಲ, ನಮಗೆ ಕೊಟ್ಟರೆ ಈ 2 ಅಲ್ಲೇ ಕೊಡ್ತಾರೆ. ಸೊ ಈ 2 ಅಲ್ಲಿ ಯಾಕಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಎರಡೂ ಕಡೆ ಜಾಯ್ನ್ ಆಗಿದ್ರೆ ಹೈಪರ್ ಮೆಟ್ರೋಪಿಯಾ ನೆನ್ಪಿಟ್ಕೊಳ್ರಿ, ಒಂದೇ ಕಡೆ ಜಾಯ್ನ್ ಆಗಿತ್ತು ಅಂತ ಹೇಳಿದ್ರೆ ದಟ್ ಈಸ್ ಮಿಯೋಪಿಯಾ. ಓಕೆ, ಸೊ ಇವಾಗ ಈ ಒಂದೊಂದೇ ಡಿಸೀಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಮಿಯೋಪಿಯಾ. ಸೊ ವಾಟ್ ಈಸ್ ಮಿಯೋಪಿಯಾ ಅಂತ ಹೇಳಿದ್ರೆ, ಮಿಯೋಪಿಯಾ ಈಸ್ ಆಲ್ಸೋ ನೋನ್ ಆ್ಯಸ್ ನಿಯರ್ ಸೈಟೆಡ್ನೆಸ್. ಸೊ ಮಿಯೋಪಿಯಾನ ನಾವು ನಿಯರ್ ಸೈಟೆಡ್ನೆಸ್ ಅಂತಲೂ ಕರಿತೀವಿ. ಸೊ ನಿಯರ್ ಸೈಟೆಡ್ನೆಸ್ ಅಂದರೆ ಏನು ಅಂತ ಹೇಳಿದ್ರೆ, ಎ ಪರ್ಸನ್ ವಿತ್ ಮಿಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಅಂದರೆ ಮಿಯೋಪಿಯಾ ಇರೋರ್ದು ನಿಯರ್ ಸೈಟೆಡ್ನೆಸ್ ಅಂತ ಹೇಳಿ ಕರಿತೀವಿ. ಹಂಗಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಇವಾಗ ನನಗೆ ನಿಯರ್ ಸೈಟೆಡ್ನೆಸ್ ಇದೆ, ಮಿಯೋಪಿಯಾ ಇದೆ ಅಂತ ಹೇಳಿದ್ರೆ ನನಗೆ ಹತ್ತಿರ ಇರೋ ಆಬ್ಜೆಕ್ಟ್ಸ್ ಕಾಣಿಸುತ್ತೆ, ನಿಯರ್ ಬೈ ಆಬ್ಜೆಕ್ಟ್ಸ್ ಐ ಕ್ಯಾನ್ ಸಿ ಈಸಿಲಿ. ಬಟ್
ಐ ಕೆನಾಟ್ ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್, ದೂರ ಇರೋ ಆಬ್ಜೆಕ್ಟ್ಸ್ನ ನಾನು ಕ್ಲಿಯರಾಗಿ ನೋಡೋಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಮಿಯೋಪಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಮಿಯೋಪಿಯಾಗೆ ಕಾಸಸ್ ಏನು ಅಂತ ಹೇಳಿದ್ರೆ ಎಲಾಂಗಿನೇಷನ್ ಆಫ್ ದ ಐಬಾಲ್. ಸೊ ನಮಗೆ ಐಬಾಲ್ ಏನಿದೆ ಅದು ದೊಡ್ಡದಾಗ್ತಾ ಹೋಯಿತು ಅಂತ ಹೇಳಿದ್ರೆ, ಸೈಜಲ್ಲಿ ಇನ್ಕ್ರೀಸ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ನಮಗೆ ಮಿಯೋಪಿಯಾ ಕಾಸ್ ಆಗುತ್ತೆ. ಅಥವಾ ಇನ್ನೊಂದು ಅಂತ ಹೇಳಿದ್ರೆ ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್. ಸೊ ನಮಗೇನು ನಮ್ಮ ಐ ಒಳಗಡೆ ಏನು ಲೆನ್ಸ್ ಇರುತ್ತಲ್ವ, ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಸೈಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಐಬಾಲ್ ಸೈಜು ಐ ಲೆನ್ಸ್ ಸೈಜು ಇನ್ಕ್ರೀಸ್ ಆಯಿತು ಅಂತ ಹೇಳಿದರೆ ನಮಗೆ ಮಿಯೋಪಿಯಾ ಆಗುತ್ತೆ. ಸೊ ಈ ಮಿಯೋಪಿಯಾ ಡಿಸೀಸ್ನ ನಾವು ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಎ ಕಾನ್ಕೇವ್ ಲೆನ್ಸ್ ಆಫ್ ಸೂಟೇಬಲ್ ಪವರ್. ಸೊ ನಮಗೆ ಮಿಯೋಪಿಯಾನ ನಾವು ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಕರೆಕ್ಟ್ ಇಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಮಿಯೋಪಿಯಾ. ನೆಕ್ಸ್ಟ್ ಕಮಿಂಗ್ ಟು ಹೈಪರ್ ಮೆಟ್ರೋಪಿಯಾ. ಸೊ ಹೈಪರ್ ಮೆಟ್ರೋಪಿಯಾದಲ್ಲಿ ಹೇಳಿದೆ ನಾನು, ಎರಡೂ ಕಡೆ ನಮಗೆ ಈ ರೀತಿ ರೇಸು ಜಾಯ್ನ್ ಆಗಿದ್ರೆ ದಟ್ ಈಸ್ ಅ ಹೈಪರ್ ಮೆಟ್ರೋಪಿಯಾ. ಡಯಾಗ್ರಾಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ರಿ, ಐಡೆಂಟಿಫಿಕೇಷನ್ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಈ ರೀತಿ ನೋಡ್ಕೊಳ್ಳಿ. ಓಕೆ, ಸೊ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಹೈಪರ್ಮೆಟ್ರೋಪಿಯಾ ಈಸ್ ಆಲ್ಸೋ ನೋನ್ ಆಸ್ ಅ ಫಾರ್ ಸೈಟೆಡ್ನೆಸ್. ಸೊ ಇಲ್ಲಿ FAR, ದಿಸ್ ಈಸ್ FAR, ಫಾರ್ sightedness. And a person with hypermetropia can see distant object ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಅಂದರೆ ಸೊ ಹೈಪರ್ಮೆಟ್ರೋಪಿಯಾ ಇತ್ತು ಅಂತ ಹೇಳಿದ್ರೆ ಐ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್, ದೂರ ಇರೋ ಆಬ್ಜೆಕ್ಟ್ಸ್ ನನಗೆ ಕ್ಲಿಯರಾಗಿ ಕಾಣಿಸುತ್ತೆ, ಬಟ್ ಹತ್ತಿರ ಇರೋ ಆಬ್ಜೆಕ್ಟ್, ನಿಯರ್ ಆಬ್ಜೆಕ್ಟ್ ಐ ಕಾಂಟ್ ಸಿ ಕ್ಲಿಯರ್ಲಿ. ಸೊ ದಟ್ ಈಸ್ ಅ ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್. ಮತ್ತು ಇಲ್ಲಿ ಫಾರ್ ಸೈಟೆಡ್ನೆಸ್ ಅಂದ ತಕ್ಷಣ ನೀವೇನು ಅನ್ಕೋಬಿಡ್ರಿ, ಫಾರ್ ಅಂದರೆ ದೂರ ಇರೋದು ಕಾಣಲ್ಲ ಅಂತ ಹೇಳ್ಕೊಬಿಡ್ರಿ, ಇದು ಉಲ್ಟಾ ಆಗುತ್ತೆ. ಓಕೆ, ಸೊ ಅಂದರೆ ಫಾರ್ ಸೈಟೆಡ್ನೆಸ್ ಅಂತ ಹೇಳಿದ್ರೆ ದೂರ ಇರೋದು ಕಾಣಿಸುತ್ತೆ, ಹತ್ತಿರ ಇರೋದು ಕಾಣಿಸಲ್ಲ. ಸೊ ಅದೇ ನಿಯರ್ ಸೈಟೆಡ್ನೆಸ್ ಅಂತ ಹೇಳಿದ್ರೆ ನಮಗೆ ಹತ್ತಿರ ಇರೋದು ಕಾಣುತ್ತೆ, ದೂರ ಇರೋದು ಕಾಣೋದಿಲ್ಲ. ಓಕೆ, ಸೊ ಇದಕ್ಕೆ ಕಾಸಸ್ ಏನಂತ ಹೇಳಿದ್ರೆ, ಕಾಸಸ್ ಫಾರ್ ಹೈಪರ್ಮೆಟ್ರೋಪಿಯಾ ಅಂತ ಹೇಳಿದ್ರೆ ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಈಸ್ ಟೂ ಲಾಂಗ್. ಸೊ ಐ ಲೆನ್ಸಿಂದ ಏನು ಫೋಕಲ್ ಲೆಂತ್ ಇರುತ್ತೆ ಅದು ಟೂ ಲಾಂಗ್ ಆಯಿತು ಅಂತ ಹೇಳಿದ್ರೆ ಹೈಪರ್ಮೆಟ್ರೋಪಿಯಾ ಆಗುತ್ತೆ. ಅಥವಾ ದ ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಸೊ ಅಲ್ಲಿ ನಮಗೆ ಮಯೋಪಿಯಾದಲ್ಲಿ ಏನಿತ್ತು, ಐಬಾಲು ಇನ್ಕ್ರೀಸ್ ಆಗ್ತಿತ್ತು, ಸೈಜ್ ಇನ್ಕ್ರೀಸ್ ಆಗ್ತಿತ್ತು, ಬಟ್ ಇಲ್ಲಿ ಹೈಪರ್ಮೆಟ್ರೋಪಿಯಾದಲ್ಲಿ ಐಬಾಲ್ ಬಿಕಮ್ ಸ್ಮಾಲ್. ಸೊ ಐಬಾಲ್ ನಮಗೆ ಟೂ ಸ್ಮಾಲ್ ಆಯಿತು ಅಂತ ಹೇಳಿದ್ರೆ ನಮಗೇನಾಗುತ್ತೆ, ಹೈಪರ್ಮೆಟ್ರೋಪಿಯಾ ಆಗುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಕರೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಅಪ್ರೋಪ್ರಿಯೇಟ್ ಪವರ್. ಸೊ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಕರೆಕ್ಟ್ ಹೈಪರ್ಮೆಟ್ರೋಪಿಯಾ. ಅದೇ ವೆರಾಸ್ ಇನ್ ಮಿಯೋಪಿಯಾ ವಿ ಕ್ಯಾನ್ ಕರೆಕ್ಟ್ ಇಟ್ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಟೈಪ್ ಯಾವುದು ಅಂತ ಹೇಳಿದ್ರೆ ಪ್ರಿಸ್ಬಯೋಪಿಯಾ. ಓಕೆ, ಸೊ ಪ್ರಿಸ್ಬಯೋಪಿಯಾ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ದ ಪವರ್ ಆಫ್ ಅಕೊಮಡೇಷನ್ ಆಫ್ ದ ಐ ಯೂಶುವಲಿ ಡಿಕ್ರೀಸಿಂಗ್ ವಿತ್ ಏಜಿಂಗ್. ಸೊ ಅಂದರೆ ಇವಾಗ ನಮಗೆ ವಯಸ್ಸಾಗ್ತಾ ನಮಗೇನು ಐ ಸೈಟೆಡ್ನೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಪವರ್ ಆಫ್ ಐ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನು ನಾವು ಪ್ರಿಸ್ಬಯೋಪಿಯಾ ಅಂತೇಳಿ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಏಜ್ ಆದವರಿಗೆ ಕಣ್ಣು ಸ್ವಲ್ಪ ಮಂಜು ಕಾಣುತ್ತೆ ಅಲ್ವಾ, ಸೊ ಅವರಿಗೆ ಪ್ರಿಸ್ಬಯೋಪಿಯಾ ಅಂತ ಹೇಳ್ತೀವಿ. ಸೊ ನಮಗಿನ್ನೂ ಏಜ್ ಆಗದೇ ನಾವಿನ್ನೂ ಚೆನ್ನಾಗಿದ್ದೀವಿ, ಇನ್ನು ಹೆಂಗಾಗಿದ್ದೀವಿ, ಆ ಟೈಮಲ್ಲಿ ನಮಗೆ ಏನಾದರೂ ಐ ಪ್ರಾಬ್ಲಮ್ ಬಂತಂದರೆ ದಟ್ ಈಸ್ ಮಿಯೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ. ಅದೇ ಏಜ್ ಆದಮೇಲೆ ನಮಗೆ ಕಣ್ಣು ಕಾಣಲಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಪ್ರಿಸ್ಬಯೋಪಿಯಾ. ಕಣ್ಣು ಕಾಣಲಿಲ್ಲ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಕಾಣೋದಿಲ್ಲ. ಓಕೆ, ಸೊ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ನಿಯರ್ ಪಾಯಿಂಟ್ ಗ್ರ್ಯಾಜುವಲಿ ರಿಸೀಡ್ಸ್ ಅವೇ. ದೆ ಫೈಂಡ್ ಡಿಫಿಕಲ್ಟ್ ಟು ಸಿ ನಿಯರ್ ಬೈ ಆಬ್ಜೆಕ್ಟ್ ಕಂಫರ್ಟಬಲಿ ಆ್ಯಂಡ್ ಡಿಸ್ಟಿಂಕ್ಟ್ಲಿ ವಿತೌಟ್ ಕರೆಕ್ಟಿವ್ ಐ ಗ್ಲಾಸಸ್. ಅಂದರೆ ಇದು ಪ್ರಿಸ್ಬಯೋಪಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏಜ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಹತ್ತಿರ ಇರೋ ಆಬ್ಜೆಕ್ಟ್ಸ್ನ ಕ್ಲಿಯರಾಗಿ ನೋಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಅದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿತೌಟ್ ಗ್ಲಾಸ್, ನಮಗೆ ಗ್ಲಾಸ್ ಇಲ್ಲದೇ ಯಾವುದೇ ಒಂದು ಹತ್ತಿರ ಇರುವಂಥ ಆಬ್ಜೆಕ್ಟ್ಸ್ನ ಕಂಫರ್ಟೇಬಲಿ ನೋಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ಅ ಪ್ರಿಸ್ಬಯೋಪಿಯಾ. ಸೊ ಈ ಪ್ರಿಸ್ಬಯೋಪಿಯಾಗೆ ಕಾಸಸ್ ಏನು ಅಂತ ಹೇಳಿದ್ರೆ, ಇಟ್ ಅರೈಸಸ್ ಡ್ಯೂ ಟು ದ ಗ್ರ್ಯಾಜುವಲ್ ವೀಕ್ನಿಂಗ್ ಆಫ್ ದ ಸಿಲಿರಲಿ ಮಸಲ್ಸ್ ಆ್ಯಂಡ್ ಡಿಮಿನಿಷಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ದ ಐ ಲೆನ್ಸ್. ಅಂದರೆ ನಮ್ಮ ಐ ಲೆನ್ಸಿಂದು ಫ್ಲೆಕ್ಸಿಬಿಲಿಟಿ ಏನಿರುತ್ತೆ ಅಲ್ವಾ, ಅಂದರೆ ವಿ ಕ್ಯಾನ್ ಮೂವ್ ಫ್ರಮ್ ಒನ್ ಟು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಈಸಿಯಾಗಿ ಮೂವ್ ಮಾಡ್ಬೋದು ಐಸ್ನ, ಬಟ್ ಅಲ್ಲಿ ಏನು ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದು ಡಿಕ್ರೀಸ್ ಆಗ್ತಾ ಹೋದಂಗೆ ನಮಗೇನಾಗುತ್ತೆ, ಈ ಪ್ರಿಸ್ಬಯೋಪಿಯಾ ಬರ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ಹೇಗೆ ಕರೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಎ ಪರ್ಸನ್ ಮೇ ಸಫರ್ ಫ್ರಮ್ ಬೋತ್. ಸೊ ದಿಸ್ ಈಸ್ ಅ ಮಿಯೋಪಿಯಾ. ಓಕೆ, ಬೋತ್ ಮಿಯೋಪಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ. ಓಕೆ, ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಪರ್ಸನಿಗೆ ಮಿಯೋಪಿಯಾನೂ ಇರುತ್ತೆ, ಹೈಪರ್ಮೆಟ್ರೋಪಿಯಾನೂ ಇರುತ್ತೆ. ಸಚ್ ಪೀಪಲ್ ಆಫನ್ ರಿಕ್ವೈರ್ಡ್ ಬೈ ಫೋಕಲ್ ಲೆಂತ್. ಸೊ ದಿಸ್ ಈಸ್ BI.
ಬೈ ಫೋಕಲ್ ಲೆಂತ್. ಬೈ ಅಂತ ಹೇಳಿದ್ರೆ 2. ಸೊ 2 ಫೋಕಲ್ ಲೆನ್ಸ್ ಇರುವಂತಹ ಸ್ಪೆಕ್ಟ್ಸ್ ಬೇಕಾಗುತ್ತೆ. ಸೊ ಕಾಮನ್ ಟೈಪ್ ಆಫ್ ಬೈಫೋಕಲ್ ಲೆನ್ಸ್ ಕನ್ಸಿಸ್ಟ್ ಆಫ್ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಬೈಫೋಕಲ್ ಲೆನ್ಸಲ್ಲಿ ಏನಿರುತ್ತೆ, ನಮಗೆ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಎರಡೂ ಲೆನ್ಸ್ ಇರುತ್ತೆ. ದ ಅಪ್ಪರ್ ಪೋರ್ಷನ್ ಕನ್ಸಿಸ್ಟ್ ಆಫ್ ಎ ಕಾನ್ಕೇವ್ ಲೆನ್ಸ್. ಸೊ ಅಪ್ಪರ್ ಪೋರ್ಷನಲ್ಲಿ ಏನಿರುತ್ತೆ, ಮೇಲ್ಗಡೆ ನಮಗೇನಿರುತ್ತೆ ಕಾನ್ಕೇವ್ ಲೆನ್ಸ್ ಇರುತ್ತೆ. ಇಟ್ ಫೆಸಿಲಿಟೇಟ್ಸ್ ಡಿಸ್ಟೆಂಟ್ ವಿಷನ್, ಅಂದರೆ ದೂರದ್ದು ಕಾಣಿಸ್ಲಿಕ್ಕೆ ನಮಗೆ ಈ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡುತ್ತೆ. ಅದೇ ಲೋಯರ್ ಪಾರ್ಟಲ್ಲಿ ಏನಿರುತ್ತೆ, ದ ಲೋಯರ್ ಪಾರ್ಟ್ ಈಸ್ ಅ ಕಾನ್ವೆಕ್ಸ್ ಲೆನ್ಸ್. ಸೊ ಲೋಯರ್ ಪಾರ್ಟಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ಇಟ್ ಫೆಸಿಲಿಟೇಟ್ಸ್ ನಿಯರ್ ವಿಷನ್. ಸೊ ಇದಿಷ್ಟು ನಮಗೆ ಡಿಫೆಕ್ಟ್ಸ್ ಆಫ್ ಐಸ್. ಈ ಮೂರನ್ನು ಕರೆಕ್ಟಾಗಿ ಕಲ್ತ್ಕೊಳ್ರಿ. ಮೂರಲ್ಲಿ ಒಂದಂತರೂ ಕಂಪಲ್ಸರಿ ಕೇಳ್ತಾರೆ. ಸೊ ಮಲ್ಟಿಪಲ್ ಚಾಯ್ಸ್ಗಾದರೂ ಕೇಳ್ಬೋದು, 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ರಿ. ಇವಾಗ ನಮಗೆ ಈ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ಏನು ಕ್ವಶನ್ ಕೇಳಿದರೆ ಅದಕ್ಕೆ ಇವಾಗ ಆನ್ಸರ್ ಮಾಡೋಣ. ಸೊ ಏನಿದೆ, ಅಬ್ಸರ್ವ್ ದ ಗಿವನ್ ಫಿಗರ್, ನೇಮ್ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದಿಸ್ ಫಿಗರ್. ಸೊ ಇದು ಐ ಡಿಫೆಕ್ಟ್ ಯಾವುದು? ಸೊ ಇಲ್ಲಿ ಒಂದೇ ಕಡೆ ಜಾಯ್ನ್ ಆಗಿದೆ. ಸೊ ಇಟ್ ಈಸ್ ಐ ಡಿಫೆಕ್ಟ್ ಈಸ್ ಮಿಯೋಪಿಯಾ. ದ ಐ ಡಿಫೆಕ್ಟ್ ಈಸ್ ಮಿಯೋಪಿಯಾ. ಓಕೆ, ಮೆನ್ಷನ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಸೊ ಈ ಒಂದು ಡಿಫೆಕ್ಟ್ನ ನಾವು ಏನು ಕರೆಕ್ಟ್ ಮಾಡಲಿಕ್ಕೆ ವಿಚ್ ಲೆನ್ಸ್ ವಿ ಯೂಸ್? ಸೊ ದಟ್ ಈಸ್ ದ ಲೆನ್ಸ್ ಈಸ್ ಕಾನ್ಕೇವ್ ಲೆನ್ಸ್. ಸೊ ಲೆನ್ಸ್ ಯಾವುದು? ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಡಿಫೆಕ್ಟ್? ಈ ಡಿಫೆಕ್ಟಿಗೆ ರೀಸನ್ಸ್ ಏನು ಅಂತ ಹೇಳಿದರೆ, ಸೊ ರೀಸನ್ಸು, ಫಸ್ಟ್ ರೀಸನ್ಸ್ ಏನು? ಸೊ ರೀಸನ್ಸ್, ಸೊ ಫಸ್ಟ್ ರೀಸನ್ ಏನು? ದ ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್. So excessive curvature of eye lens. And the second one, elongation of eyeball. These are the two reasons of myopia. So ಇದೇ ರೀತಿ ಅಲ್ಲಿ ನಮಗೆ ಕ್ವಶನ್ಸು ಚೇಂಜ್ ಆಗ್ಬೋದು. ಸೊ ಆ 3 ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ 8th ಕ್ವಶನ್ ಏನು? ರೈಟ್ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಸೊ ಸೋರ್ಸಸ್ ಆಫ್ ಎನರ್ಜಿಯಿಂದ ಈ ರೀತಿ 2 ಕ್ವಶನ್ ಕೇಳ್ತಾರೆ. ಇದಕ್ಕೆ ಚಾಯ್ಸ್ ಏನಿದೆ? ರೈಟ್ ದ ಎಫೆಕ್ಟ್ ಕಾಸ್ಡ್ ಡ್ಯೂ ಟು ಓವರ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್. ಓಕೆ, ಸೊ 2 ಕ್ವಶನಿಗೆ ಆನ್ಸರ್ ನೋಡೋಣ. ಫಸ್ಟ್ ಏನು? ರೈಟ್ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಸೊ ನಮಗೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಏನು? ಇಟ್ ಶುಡ್ ಹ್ಯಾವ್ ಎ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೆಕೆಂಡ್ ಒನ್ನು, ಇಟ್ ಶುಡ್ ಬಿ ಹ್ಯಾಂಡಲ್ಡ್ ವಿತ್ ಈಸಿ ಆ್ಯಂಡ್ ಈಸ್ ಸೇಫ್. ಸೊ ನಮಗೆ ಅದು ಸೇಫ್ ಇರಬೇಕು. ಆ್ಯಂಡ್ ಥರ್ಡ್ ಒನ್ ಏನಂತ ಹೇಳಿದ್ರೆ, ಇಟ್ ಶುಡ್ ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಅಂದರೆ ಸೊ ಇದನ್ನು ನಾವು ಈಸಿಯಾಗಿ ಸ್ಟೋರ್ ಮಾಡ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಈಸಿಯಾಗಿರಬೇಕು. ಇಟ್ ಶುಡ್ ಬಿ ಚೀಪ್ ಆ್ಯಂಡ್ ಈಸಿಲಿ ಅವೈಲಬಲ್. ಸೊ ಅದು ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಆ್ಯಂಡ್ ಈಸಿಯಾಗಿ ಸಿಗಬೇಕು. ಸೊ ಹಾಗಿದ್ರೆ ಮಾತ್ರ ಅದನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟು ಚಾಯ್ಸ್ ಕ್ವಶನ್ ಇಂದ ಫಾಸಿಲ್ ಫ್ಯೂಲ್ನ ಓವರ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಎಫೆಕ್ಟ್ ಆಗುತ್ತೆ? ವಾಟ್ ಆರ್ ದ ಕಾಸಸ್ ಫಾರ್ ಓವರ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್ ಅಂತ ಹೇಳಿದ್ರೆ, ವೆನ್ ಫಾಸಿಲ್ ಫ್ಯೂಲ್ಸ್ ಆರ್ ಬರ್ನ್ಡ್ ದೇ ರಿಲೀಸ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಫಾಸಿಲ್ ಫ್ಯೂಲ್ಸ್ನ ನಾವು ಜಾಸ್ತಿ ಅಮೌಂಟಲ್ಲಿ ಬರ್ನ್ ಮಾಡಿದ್ರೆ ನಮಗೇನು ಇದು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಎ ಗ್ರೀನ್ ಹೌಸ್ ಗ್ಯಾಸ್ ಇನ್ ಟು ದ ಏರ್. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಟ್ರ್ಯಾಪ್ ಹೀಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್. ಸೊ ನಮಗೆ ಏನು? ಸೊ ಇದು ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಿಚ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್ ಇನ್ ಟು ದ ಏರ್. ಸೊ ದಿಸ್ ಗ್ರೀನ್ ಹೌಸ್ ಗ್ಯಾಸ್ ಟ್ರ್ಯಾಪ್ ಹೀಟ್ ಇನ್ ದ ಅವರ್ ಅಟ್ಮಾಸ್ಫಿಯರ್ ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್. ಸೊ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಯಾವುದರಿಂದ ಅಂತ ಹೇಳಿದ್ರೆ, ಬೈ ಓವರ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್. Explain an experiment to state a current carrying conductor experiences mechanical force when that conductor is placed in a magnetic field. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನೋಡ್ರಿ, ಇದು ಡಯಾಗ್ರಾಮ್. ಸೊ ಡಯಾಗ್ರಾಮ್ ಬರೀದೇ ಇದ್ರೂ ನಡೆಯುತ್ತೆ. ಸೊ ಏನಿದೆ ಎಕ್ಸ್ಪೆರಿಮೆಂಟು? ಟೇಕ್ ಎ ಸ್ಮಾಲ್ ಅಲ್ಯೂಮಿನಿಯಂ ರಾಡ್ AB ಯೂಸಿಂಗ್ 2 ಕನೆಕ್ಟಿಂಗ್ ವೈರ್ಸ್, ಸಸ್ಪೆಂಡ್ ಇಟ್ ಹಾರಿಜಾಂಟಲಿ ಫ್ರಮ್ ಎ ಸ್ಟ್ಯಾಂಡ್. ನೆಕ್ಸ್ಟ್ ಏನು? ಪ್ಲೇಸ್ ಎ ಸ್ಟ್ರಾಂಗ್ ಹಾರ್ಸ್ ಶೂ ಮ್ಯಾಗ್ನೆಟ್ ಇನ್ ಸಚ್ ಎ ವೇ ದಟ್ ದ ರಾಡ್ ಲೈಸ್ ಬಿಟ್ವೀನ್ ದ 2 poles ವಿತ್ ದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟೆಡ್ ಅಪ್ವರ್ಡ್ಸ್. ಫಾರ್ ದಿಸ್ ಪುಟ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ವರ್ಟಿಕಲಿ ಬಿಲೋ ಆ್ಯಂಡ್ ಸೌತ್ ಪೋಲ್ ಆಫ್ ದ ವರ್ಟಿಕಲಿ above the aluminum rod. So connect the aluminum rod in series with the battery
and a key and a rheostat. Now pass the current through the aluminum rod from end B to end A. So illéನಿಲ್ಲ simple ಒಂದು aluminum rod, take a aluminum rod and connect it with the wire. Okay, next place a strong horseshoe magnet. So place a strong horseshoe magnet. ಯಾವ ರೀತಿ ಅಂತ ಹೇಳಿದ್ರೆ such a way that the rod ಲೈಸ್ ಬಿಟ್ವೀನ್ ದ ಟೂ ಪೋಲ್ಸ್. ಅಂದರೆ ಇದೇ ನಮಗೆ ಅಲ್ಯೂಮಿನಿಯಂ ರಾಡ್ ತೊಗೊಂಡಿದ್ವಲ್ಲ, ಸೊ ಅದು ಈ ಎರಡು ಪೋಲ್ಸ್ ನಡುವೆ ಬರೋ ಥರ ಈ ರೀತಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಸ್ ಮಾಡಬೇಕು. ಸೊ ಇದಾದಮೇಲೆ ಏನು ಮಾಡಬೇಕು ಅಂದರೆ ಕನೆಕ್ಟ್ ದ ಅಲ್ಯೂಮಿನಿಯಂ ರಾಡ್ ಇನ್ ಸೀರೀಸ್ ವಿತ್ ಬ್ಯಾಟ್ರಿ. ಸೊ ಈ ಅಲ್ಯೂಮಿನಿಯಂ ರಾಡ್ನ ಯಾವುದರಿಂದ ಕನೆಕ್ಟ್ ಮಾಡಬೇಕು, ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ವಿತ್ ಸೀರೀಸು. ಸೊ ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕನೆಕ್ಟ್ ದ ಅಲ್ಯೂಮಿನಿಯಂ ರಾಡ್ ವಿತ್ ಸೀರೀಸ್ ಬ್ಯಾಟ್ರಿ ಆ್ಯಂಡ್ ಎ ಕೀ ಆ್ಯಂಡ್ ಎ ರಿಯೋಸ್ಟಾಟ್. ಸೊ ಕೀ ಮತ್ತು ರಿಯೋಸ್ಟಾಟ್ ಈ ಮೂರಿಂದನೂ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಸೊ ಈ ಒಂದು ರಾಡಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕರೆಂಟ್ನ ಪಾಸ್ ಮಾಡಬೇಕು. ಬಟ್ ಎಲ್ಲಿಂದ ಅಂತ ಹೇಳಿದ್ರೆ ಬಿ ಟು ಎ. ಸೊ ಬಿ ಇಂದ ಎಗೆ ಕರೆಂಟ್ನ ಪಾಸ್ ಮಾಡಬೇಕು. ಎ ಟು ಬಿ ಮಾಡ್ಬೋದು, ಬಿ ಇಂದ ಎಗೆ ಕರೆಂಟ್ನ ಪಾಸ್ ಮಾಡಬೇಕು. ಸೊ ಇದು ಎಕ್ಸ್ಪೆರಿಮೆಂಟ್ ಪ್ರೊಸೀಜರ್. ಸೊ ಇದು ಮಾಡಿದಾಗ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ದ ಸ್ವಿಚ್ ಇಸ್ ಟರ್ನ್ಡ್ ಆನ್ ಕರೆಂಟ್ ಫ್ಲೋಸ್ ಥ್ರೂ ದ ವೈರ್. ಸೊ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಫ್ಲೋಸ್ ಥ್ರೂ ದ ವೈರ್ ವೆನ್ ಎ ಸ್ಟ್ರಾಂಗ್ ಮ್ಯಾಗ್ನೆಟ್ ಈಸ್ ಪ್ಲೇಸ್ಡ್ ನಿಯರ್ ದ ವೈರ್. ಸೊ ನಾವಲ್ಲಿ ಒಂದು ಮ್ಯಾಗ್ನೆಟ್ನ ಪ್ಲೇಸ್ ಮಾಡಿದ್ದೀವಲ್ವ, ಸೊ ಅವಾಗೇನಾಗುತ್ತೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಮೆಕ್ಯಾನಿಕಲ್ ಫೋರ್ಸ್. ಅದಕ್ಕೆ ಒಂದು ಮೆಕ್ಯಾನಿಕಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕಾಸಿಂಗ್ ಇಟ್ ಟು ಮೂವ್ ಆರ್ ಡಿಫ್ಲೆಕ್ಟ್ ಫ್ರಮ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ಆ ರಾಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸು ನಮಗೆ ಫಾರ್ಮೇಷನ್ ಆಗಿಬಿಟ್ಟು ಆ ರಾಡ್ ನಮಗೆ ಮೂವ್ಮೆಂಟ್ ಆಗುತ್ತೆ ಅಥವಾ ಡಿಫ್ಲೆಕ್ಷನ್ ಆಗುತ್ತೆ. ಸೊ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋಯಿಂಗ್ ಆ್ಯಂಡ್ ದ ಓರಿಯೆಂಟೇಷನ್ ಆಫ್ ದ ಮ್ಯಾಗ್ನೆಟ್. ಸೊ ನಮಗೇನು ಡಿಫ್ಲೆಕ್ಷನ್ ಆಗುತ್ತೆ. ಸೊ ಅದೇ ನಾವು ರಾಡ್ ಇದು ಇಟ್ಟಿದ್ದೀವಲ್ವಾ, ಸೊ ಅದು ಡಿಫ್ಲೆಕ್ಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸೊ ಯಾವ ಒಂದು ಡೈರೆಕ್ಷನಲ್ಲಿ ನಾವು ಕರೆಂಟ್ನ ಫ್ಲೋ ಮಾಡ್ತಿದ್ದೀವಿ ಆ ಒಂದು ಡೈರೆಕ್ಷನಲ್ಲಿ ನಮಗೆ ಆ ಒಂದು ರಾಡು ಡಿಫ್ಲೆಕ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಈ ಬಿ ಟು ಎ ಕರೆಂಟ್ ಪಾಸ್ ಮಾಡ್ತಿದ್ದೀವಲ್ವ ಇಲ್ಲಿ, ಸೊ ಈ ರೀತಿ ಕರೆಂಟ್ ಪಾಸ್ ಮಾಡ್ತಿದ್ದೀವಿ ಅಂದರೆ ಇದು ಡಿಫ್ಲೆಕ್ಷನ್ ಕೂಡ ನಮಗೆ ಈ ಒಂದು ಪಾತಲ್ಲೇ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಇದು ಎಕ್ಸ್ಪೆರಿಮೆಂಟ್ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನು 3 ಮಾರ್ಕ್ಸಿಗೆ ನಮಗೆ ಏನು ಕೇಳ್ಬೋದು, ಡ್ರಾ ದಿ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಅಥವಾ ಎಲೆಕ್ಟ್ರಿಕ್ ಮೋಟರ್ ಅದ್ರ ಬಗ್ಗೆ ಕೇಳ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ನಾಡಿಂದು ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಸೊ ಅವನ್ನೆಲ್ಲ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ draw the ray diagram to show the image formation by a concave mirror when the object is kept between C and F of the mirror. With the help of a ray diagram, mention the position and nature of the image formed. So C ಅಂದರೆ ಸೆಂಟರ್ ಆಫ್ ಕರ್ವೇಚರ್, ಎಫ್ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಫೋಕಸ್. ಸೊ ರೇ ಡಯಾಗ್ರಾಮ್ಸ್ ಕಂಪಲ್ಸರಿ ಕೇಳ್ತಾರೆ. ಇದ್ರದ್ದು ನಾನು ಬೇಕಿದ್ರೆ ಒಂದು ಸಪ್ರೇಟ್ ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಸೊ ನೀವು ನೋಡ್ಕೋಬೋದು. ಸೊ ಇವಾಗ ಈ ಒಂದು ಕ್ವಶನಿಗೆ ಆನ್ಸರ್ ಇಲ್ಲಿ ಮಾಡೋಣ. ಡಯಾಗ್ರಾಮ್ ಬರಿಬೇಕಾದ್ರೆ ಇದು ಕಾಮನ್. ಸೊ ಇದು ನಮಗೇನಿದೆ ಫಸ್ಟು, ಸೊ ವಿಚ್ ಈಸ್ ಕಾನ್ಕೇವ್ ಮಿರರ್. ಸೊ ಫಸ್ಟ್ ಒಂದು ಕಾನ್ಕೇವ್ ಮಿರರ್ನ ಈ ರೀತಿ ಡ್ರಾ ಮಾಡ್ಕೊತೀವಿ. ಸೊ ದಿಸ್ ಈಸ್ ಅ ಕಾನ್ಕೇವ್ ಮಿರರ್. ಸೊ ಬೈ ಯೂಸಿಂಗ್ ಕಂಪಾಸ್ ಯು ಹ್ಯಾವ್ ಟು ಡ್ರಾ. ಸೊ ಇಲ್ಲಿ ನಾನು ಜಸ್ಟ್ ರಫ್ ಆಗಿ ಡ್ರಾ ಮಾಡೋದ್ರಿಂದ ಸ್ವಲ್ಪ ಈ ರೀತಿ ಸೊಟ್ಟ ಬರುತ್ತೆ. ಸೊ ಇಟ್ ಈಸ್ ಅ ಕಾನ್ಕೇವ್ ಮಿರರ್. ಸೊ ಇದು ಡ್ರಾ ಮಾಡಿದ್ಮೇಲೆ ಈ ಮಿರರ್ನ ಸೆಂಟರಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ದಿಸ್ ಈಸ್ ಪೋಲ್ ಆಫ್ ದಿ ಮಿರರ್. ಸೊ ಈ ಪಿ ಇಂದ ನಮಗೆ ಒಂದು ಈ ರೀತಿ ಲೈನ್ ಪಾಸ್ ಆಗುತ್ತೆ. ಒಂದು ಸೊ ಈ ಪೋಲಿಂದ ನಮಗೆ ಈ ರೀತಿ ಒಂದು ಲೈನ್ ಪಾಸ್ ಆಗುತ್ತೆ. ಸೊ ಅದನ್ನು ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದನ್ನು ನಾವು ಈ ರೀತಿ ಹಿಂಗೆ ಸರ್ಕಲ್ ಥರ ತೊಗೊಂಡ್ವಿ ಅಂತ ಹೇಳಿದ್ರೆ ಇಲ್ಲೇನು ಸೆಂಟರ್ ಬರುತ್ತಲ್ವ, ಸೊ ದಟ್ ಈಸ್ ಸಿ. ಸೊ ಸಿ ಮತ್ತು ಪಿ ಎಕ್ಸಾಕ್ಟ್ ಮಿಡರಲ್ಲಿ ಎಫ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಯಾವುದೇ ಪೊಸಿಷನಲ್ಲಿ ಕೇಳಿದ್ರು, ಯಾವುದೇ ಕಾನ್ಕೇವ್ ಮಿರರ್ ಇಮೇಜ್ ಫಾರ್ಮೇಷನ್ ಕೇಳಿದ್ರು ಇದು ಎಲ್ಲದಕ್ಕೂ ಕಂಪಲ್ಸರಿ. ಸೊ ಇವಾಗ ನಮಗೆ ಆಬ್ಜೆಕ್ಟ್ ಎಲ್ಲಿದೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಆಬ್ಜೆಕ್ಟ್ ಪೊಸಿಷನ್ ಎಲ್ಲಿ ನಮಗೆ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಅಂದರೆ ಸಿ ಆ್ಯಂಡ್ ಎಫ್ ಅಂತ ಹೇಳಿದ್ರೆ ಸಿ ಮತ್ತು ಎಫ್ ಎಕ್ಸಾಕ್ಟ್ ಮಿಡರಲ್ಲಿ. ಸೊ ಇಲ್ಲಿ ನಮಗೆ ಆಬ್ಜೆಕ್ಟ್ ಬರುತ್ತೆ. ಸೊ ಇದು ಆಬ್ಜೆಕ್ಟ್ ಎ ಬಿ. ಓಕೆ, ಸೊ ಈ ಒಂದು ಆಬ್ಜೆಕ್ಟಿಂದ ನಮಗೆ 2 ರೇಸ್ ಪಾಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಮೇಲ್ಗಡೆ ಒಂದು ರೇ ಈ ರೀತಿ ಪಾಸ್ ಮಾಡ್ತೀವಿ ಆ್ಯಂಡ್ ಸ್ಟ್ರೇಟ್ ಒಂದು ರೇ ಈ ರೀತಿ ಪಾಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಪಾಸ್ ಮಾಡಿದ್ಮೇಲೆ ಈ ಮೇಲ್ಗಡೆ ಏನು ಹೋಗಿರುತ್ತಲ್ಲ ರೇ, ಸೊ ಇದು ನಮಗೆ ಸೊ ಅದೇ ವೇಯಲ್ಲಿ ಈ ರೀತಿ ಬ್ಯಾಕ್ ಬರುತ್ತೆ. ಓಕೆ, ಸೊ ಅದು ಬೆಂಡ್ ಆಗೋದಿಲ್ಲ ಅಥವಾ ಪಾತ್ನ ಚೇಂಜ್ ಮಾಡೋದಿಲ್ಲ. ಸೊ ಸೇಮ್ ಅದು ರಿಫ್ಲೆಕ್ಟ್ ಆಗಿರುತ್ತಲ್ಲ ಅದೇ ಪಾಯಿಂಟಿಂದ ನಮಗೆ ರಿಫ್ಲೆಕ್ಟ್ ಆಗಿ ಬರುತ್ತೆ. ಬಟ್ ಇಲ್ಲಿ ಏನು ನಾವು ಇಲ್ಲಿ ಸ್ಟ್ರೇಟಾಗಿ ಏನು ನಾವು ರೇ ಪಾಸ್ ಮಾಡಿದ್ದೀವಲ್ಲ, ಸೊ ಇದು ನಮಗೆ ಈ ರೀತಿ ಸ್ವಲ್ಪ ರಿಫ್ಲೆಕ್ಟ್ ಆಗಿ ಬರುತ್ತೆ. ಓಕೆ, ಸೊ ಇದು ಇಲ್ಲಿ ಬರುತ್ತೆ.
ಸೊ ಇವಾಗ ಇವೆರಡು ಪಾಯಿಂಟ್ ಏನು ಜಾಯಿನ್ ಆಗಿದೆಯಲ್ಲ, ಸೊ ಇಲ್ಲಿ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಉಲ್ಟಾ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ಬಿ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್. ಸೊ ಇದು ಇಮೇಜ್ ಫಾರ್ಮೇಷನ್ ಆಯಿತು. ಸೊ ಇದ್ರ ಜೊತೆಗೆ ನಮಗೆ ಏನು ಕೇಳಿದ್ದಾರೆ ಕ್ವಶನಲ್ಲಿ ಅಂತ ಹೇಳಿದ್ರೆ, ಸೊ ಇದು ರೇ ಡಯಾಗ್ರಾಮ್ ಆಯಿತು. ಸೊ ಇದಕ್ಕೆ ಕ್ವಶನ್ನಿಗೆ ಏನಿದೆ ಮತ್ತೆ, with the help of ray diagram mention the position and nature of the image. So position of the image ಏನು ಹೇಳ್ತೀವಿ? ಸೊ position of image. ಸೊ ಇಮೇಜ್ ಪೊಸಿಷನ್ ಎಲ್ಲಿದೆ ನಮಗೆ? ಬಿಹೈಂಡ್ ಸಿ ಇದೆ. ಸೊ ಸಿ ಹಿಂದ್ಗಡೆಗೆ ನಮಗೇನಿದೆ ಇಮೇಜ್ ಫಾರ್ಮೇಷನ್ ಆಗಿದೆ. ಸೊ ಪೊಸಿಷನ್ ಆಫ್ ಇಮೇಜ್ ಏನು? ಬಿಹೈಂಡ್ ಸಿ, ಬಿಹೈಂಡ್ ಸೆಂಟರ್ ಆಫ್ ಕರ್ವೇಚರ್. ಆ್ಯಂಡ್ ನೇಚರ್ ಆಫ್ ದ ಇಮೇಜ್. ಸೊ ನೇಚರ್ ಯಾವಾಗಲೂ ಏನಾಗಿರುತ್ತೆ ಕಾನ್ಕೇವಲ್ ಅಂತ ಹೇಳಿದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಮಿರರ್ ಮುಂದ್ಗಡೆ ಯಾವಾಗಲೂ ನಮಗೆ ಇಮೇಜ್ ಫಾರ್ಮ್ ಆಗಿದ್ರೆ ಅದು ರಿಯಲ್ ಆಗಿರುತ್ತೆ. ಆ್ಯಂಡ್ ಸೊ ಇಲ್ಲಿ ಇಮೇಜ್ ಉಲ್ಟಾ ಇದೆ ಅಲ್ವಾ, ಸೊ ಇಟ್ ಈಸ್ ಇನ್ವರ್ಟೆಡ್. ಅದೇ ನಮಗೆ ಇಮೇಜ್ ಈ ರೀತಿ ಸ್ಟ್ರೇಟ್ ಇತ್ತು ಅಂತ ಹೇಳಿದ್ರೆ ಎರೆಕ್ಟ್ ಅಂತೀವಿ. ಸೊ ಇಲ್ಲಿ ಉಲ್ಟಾ ಇರೋದ್ರಿಂದ ಸೊ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಕಂಪಲ್ಸರಿ ನಮಗೆ ರೇ ಡಯಾಗ್ರಾಮ್ ಇರುತ್ತೆ. ಸೊ ಇಫ್ ಯು ವಾಂಟ್ ಕಮೆಂಟ್ ಮಾಡಿ, ನಾನು ಬೇಕಿದ್ರೆ ನಿಮಗೆ ಸಪ್ರೇಟ್ ವಿಡಿಯೋ ಎಲ್ಲ ರೇ ಡಯಾಗ್ರಾಮ್ಸಿಂದು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳೋದು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ 11th one. Explain the experiment conducted by Newton to show that white light contains 7 colors. ಸೊ ಇದು ಇಂಪಾರ್ಟೆಂಟು. ಸೊ ಕೇಳ್ತಾರೆ ಇದ್ರ ರಿಲೇಟೆಡು ಇನ್ನು ನಮಗೆ ಯಾವ ಕ್ವಶನ್ಸ್ ಬರುತ್ತೆ ಅಂತಲೂ ನೋಡೋಣ ಇಲ್ಲಿ. ಓಕೆ, ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ನ್ಯೂಟನ್. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ 2 ಪ್ರಿಸಮ್ ಇಡ್ತಾನೆ. ಸೊ ದಿಸ್ ಈಸ್ ಒಂದು ಪ್ರಿಸಮ್ ಆ್ಯಂಡ್ ದಿಸ್ ಈಸ್ ಇನ್ನೊಂದು ಪ್ರಿಸಮ್ P1 A P2 ಎರಡು ಒಂದು ಪ್ರಿಸಮ್ನ ಸ್ಟ್ರೇಟು, ಇನ್ನೊಂದು ಪ್ರಿಸಮ್ನ ಈ ರೀತಿ ಉಲ್ಟಾ. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವೈಟ್ ರೇನ ಪಾಸ್ ಮಾಡ್ತೀವಿ. ಸೊ ಈ ವೈಟ್ ರೇ ಈ ರೀತಿ ಬೆಂಡ್ ಆಗಿ ಮತ್ತೆ ಇಲ್ಲಿಂದ ಜಾಯ್ನ್ ಆಗಿ ಈ ರೀತಿ ಬರುತ್ತೆ. ಸೊ ಇದ್ರ ಮಿಡಲಲ್ಲಿ ಈ ರೀತಿ ರೇ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಇದು ಡಯಾಗ್ರಾಮು. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ, ಐಸಾಕ್ ನ್ಯೂಟನ್ ವಾಸ್ ದ ಫಸ್ಟ್ ಟು ಯೂಸ್ ದ ಗ್ಲಾಸ್ ಪ್ರಿಸಮ್ ಟು ಒಬ್ಟೈನ್ ದ ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್. ಸೊ ಹಿ ವಾಸ್ ದ ಫಸ್ಟ್ ಪರ್ಸನ್ who used the glass prism to obtain a spectrum of sunlight. So he tried to split the colors of the spectrum of the white light further by using another similar prism. So avanu onde prism na use ಮಾಡಲಿಲ್ಲ. So he used 2 prisms. However, he could not get any more colors. He then placed a second identical prism in an inverted position. So ಎರಡನ್ನೂ ಫಸ್ಟ್ ಏನು ಮಾಡ್ತಾರೆ ಅವನು ಅಂತ ಹೇಳಿದ್ರೆ ಈ ರೀತಿ ಎರಡನ್ನೂ ಒಟ್ಟಿಗೆ ಒಂದೇ ಥರ ಇಡ್ತಾರೆ. ಸೊ ಆವಾಗ ಅವರಿಗೆ ಏನು ರಿಕ್ವೈರ್ಡ್ ಸ್ಪೆಕ್ಟ್ರಮ್ ಬರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಪ್ರಿಸಮ್ನ ಸೀದಾ ಇಟ್ಟು ಇನ್ನೊಂದು ಪ್ರಿಸಮ್ನ ಉಲ್ಟಾ ಮಾಡ್ತಾರೆ. ಸೊ ಒಂದು ಪ್ರಿಸಮ್ನ ಸೀದಾ ಇಟ್ಟು ಇನ್ನೊಂದು ಪ್ರಿಸಮ್ನ ಏನು ಮಾಡ್ತಾರೆ, ಇನ್ವರ್ಟೆಡ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಪ್ರಿಸಮ್. ಸೊ ಫಸ್ಟ್ ಪ್ರಿಸಮಿಗೆ ಇನ್ವರ್ಟೆಡ್ ಆಗಿ ಇಡ್ತಾರೆ. ಸೊ ಅವಾಗ ನೆಕ್ಸ್ಟ್ ಏನಾಗುತ್ತೆ, ಸೊ ದಿಸ್ allowed all the colors of spectrum to pass through the second prism. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಪ್ರಿಸಮಿಂದ ಏನು ನಮಗೆ ವೈಟ್ ರೇ ಪಾಸ್ ಮಾಡಿದ್ಮೇಲೆ ಯಾವ ರೀತಿ ನಮಗೆ ಲೈಟ್ ಈ ರೀತಿ ಸ್ಪ್ಲಿಟ್ ಆಗಿರುತ್ತಲ್ಲ, ಸೊ ಸೆಕೆಂಡ್ ಪ್ರಿಸಮಿನಿಂದ ಈ ಎಲ್ಲ ಕಲರ್ಸು ಪಾಸ್ ಆಗೋ ಥರ ಮಾಡ್ತಾರೆ. ಸೊ ಹಿ ಫೌಂಡ್ ಎ ಬೀಮ್ ಆಫ್ ವೈಟ್ ಲೈಟ್ ಎಮರ್ಜಿಂಗ್ ಫ್ರಮ್ ದ ಅದರ್ ಸೈಡ್. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೇನು ಸ್ಪೆಕ್ಟ್ರಮ್ ಈ ರೀತಿ ಬಂದು ಇನ್ನೊಂದು ಪ್ರಿಸಮಿಂದ ಪಾಸ್ ಆದಮೇಲೆ ಇನ್ನೊಂದು ಪ್ರಿಸಮಿಂದನೂ ನಮಗೇನಾಗುತ್ತೆ ವೈಟ್ ರೇ, ಸೊ ಬೀಮ್ ಆಫ್ ವೈಟ್ ರೇ ಕೂಡ ಏನಾಗುತ್ತೆ ಪಾಸ್ ಆಗುತ್ತೆ. ಸೊ ದಿಸ್ ಅಬ್ಸರ್ವೇಷನ್ ಗಿವ್ ನ್ಯೂಟನ್ ದ ಐಡಿಯಾ ದಟ್ ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಸೊ ಈ ಒಂದು ಐಡಿಯಾ ಏನಿದೆಲ್ಲ, ಸೊ ಇಟ್ ಗಿವ್ಸ್ ದ ನ್ಯೂಟನ್ ದಟ್ ಸನ್ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಸೊ ಇದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದೇ ರೀತಿ ಇನ್ನು ನಮಗೆ ಯಾವ ಕ್ವಶನ್ ಕೇಳ್ಬೋದು ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ದ ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಗ್ಲಾಸ್ ಪ್ರಿಸಮ್. ಸೊ ಇದು ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಸೊ ಇಲ್ಲೇನಿಲ್ಲ, ಒಂದು ಗ್ಲಾಸ್ ಪ್ರಿಸಮ್ನ ಡ್ರಾ ಮಾಡಿಬಿಟ್ಟು ವೈಟ್ ಲೈಟ್ ತೋರಿಸಿ ಈ ರೀತಿ 7 ಕಾನ್ಸ್ಟಿಟ್ಯೂಟ್, ನೀವು ಪೆನ್ಸಿಲಿಂದ ಡ್ರಾ ಮಾಡೋದ್ರಿಂದ ಜಸ್ಟ್ ಒಂದು ಪ್ರಿಸಮು, ಸೊ ಒಂದು ರೇ, ಸೊ ಅದಾದಮೇಲೆ ಲೈಟ್ ರೇ ಈ ರೀತಿ ನಮಗೆ ಸ್ವಲ್ಪ ಬೆಂಡಾಗಿ ಈ ರೀತಿ ಬಂದಿರೋ ಥರ ಒಂದು 7 ರೇಸು ಈ ರೀತಿ ತೋರಿಸಿದ್ರೆ ಸಾಕು. ಓಕೆ, ಸೊ ಇದು ಎಕ್ಸ್ಪೆರಿಮೆಂಟ್ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ವೆನ್ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ಸೊ ಒಂದು ವೈಟ್ ಲೈಟ್ನ ರೇನ ನಾವು ಒಂದು ಗ್ಲಾಸ್ ಪ್ರಿಸಮಿಂದ ಪಾಸ್ ಮಾಡಿದಾಗ ಇಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಅ ಸ್ಪೆಕ್ಟ್ರಮ್ ಆಫ್ ಕಲರ್ಸ್. ಸೊ ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಅಂತ ಹೇಳಿದ್ರೆ ಇದು ಡಿವೈಡ್ ಆಗುತ್ತೆ. ಸೊ ಇನ್ ಆರ್ಡರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ವಿಬ್ ಗಯಾರ್ ಅಂತ ನೆನ್ಪಿಡ್ಕೊಳ್ರಿ. ಸೊ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಆ್ಯಂಡ್ ದಿಸ್ ಪ್ರೊಸೆಸ್ ಆಫ್ ವೈಟ್ ಲೈಟ್ ಸ್ಪ್ಲಿಟ್ಟಿಂಗ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ ಈಸ್ ಟರ್ಮ್ಡ್ ಆ್ಯಸ್ ಅ ಡಿಸ್ಪರ್ಷನ್. ಅಂದರೆ ಇದೇನು ಪ್ರೊಸೀಜರ್ ಇದೆ ಅಲ್ಲ, ಸೊ ವೈಟ್ ಲೈಟು ಇದ್ರ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸಿಗೆ
ಏನು ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ಸಿಂದ ನಾವೇನಂತ ಕರಿತೀವಿ, ಡಿಸ್ಪರ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಮತ್ತೆ ರಿಲೇಟೆಡ್ ಇನ್ನೊಂದು ಯಾವುದು ಕೇಳ್ಬೋದು ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ರೈನ್ಬೋ. ಸೊ ರೈನ್ಬೋ ಫಾರ್ಮೇಷನ್ ಹೇಗಾಗುತ್ತೆ, ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ರೈನ್ಬೋ. ಸೊ ಇದು ಡಯಾಗ್ರಾಮ್ ಏನಂದರೆ ಇದು ರೈನ್ ಡ್ರಾಪು. ಸೊ ದಿಸ್ ಇಸ್ ಸನ್ಲೈಟಿಂದ ಈ ರೀತಿ ನಮಗೆ ಅದರ್ ಲೈಟ್ಸು ಏನಾಗುತ್ತೆ ರಿಫ್ಲೆಕ್ಷನ್ ಆಗಿ ಬರುತ್ತೆ. ಸೊ ಇದು ಡಯಾಗ್ರಾಮ್ ಬರುತ್ತೆ ಫಾರ್ಮೇಷನ್ ಆಫ್ ರೈನ್ಬೋಗೆ. ಸೊ ಇದು ಎಕ್ಸ್ಪ್ಲನೇಷನ್ ಹೇಗೆ ಹೇಳ್ತೀವಿ ಅಂದರೆ, ಎ ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ ಆಫ್ಟರ್ ಎ ರೈನ್ ಶವರ್. ಸೊ ನಮಗೆ ಮಳೆ ಬಂದು ಹೋದ್ಮೇಲೆ ಏನು ಫಾರ್ಮೇಷನ್ ಆಗುತ್ತೆ, ಸೊ ದಟ್ ಈಸ್ ಎ ರೈನ್ಬೋ. ಇಟ್ ಈಸ್ ಕಾಸ್ಡ್ ಬೈ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಬೈ ಟಿನಿ ವಾಟರ್ ಡ್ರಾಪ್ಲೆಟ್ಸ್. ಸೊ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ caused by dispersion of sunlight by tiny water droplets present in the atmosphere. A rainbow is always formed in a direction opposite to that of sun. So rainbow ನಮಗೆ ಯಾವಾಗಲೂ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಆಪೋಸಿಟ್ ಟು ದ ಸನ್. ಸೊ ಸನ್ ಯಾವ ಕಡೆ ಇರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ನಮಗೆ ಏನು ರೈನ್ಬೋ ಫಾರ್ಮೇಷನ್ ಆಗುತ್ತೆ. ದ ವಾಟರ್ ಡ್ರಾಪ್ಲೆಟ್ಸ್ ಆ್ಯಕ್ಟ್ಸ್ ಲೈಕ್ ಎ ಸ್ಮಾಲ್ ಪ್ರಿಸಮ್. ಸೊ ನಮಗೇನು ಇಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರುತ್ತಲ್ಲ, ಸೊ ಇದು ಸ್ಮಾಲ್ ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ದೇ ರಿಫ್ರಾಕ್ಟ್ ಆ್ಯಂಡ್ ಡಿಸ್ಪರ್ಸ್ ದ ಇನ್ಸಿಡೆಂಟ್ ಸನ್ಲೈಟ್ ದೆನ್ ರಿಫ್ಲೆಕ್ಟ್ ಇಟ್ ಇಂಟರ್ನಲ್ಲಿ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಸನ್ಲೈಟ್ ಏನು ಈ ವಾಟರ್ ಡ್ರಾಪ್ಲೆಟ್ ಮೇಲೆ ಫಾಲ್ ಆಗುತ್ತೆ. ಸೊ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಇದು ಸನ್ ರೇಸ್ನ ಡಿಸ್ಪರ್ಸ್ ಮಾಡುತ್ತೆ. ಸೊ ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ರೈನ್ಬೋ ಫಾರ್ಮ್ ಆಗುತ್ತೆ. ಸೊ ಆ್ಯಂಡ್ ಫೈನಲಿ ರಿಫ್ರಾಕ್ಟ್ ಇಟ್ ಅಗೇನ್ ವೆನ್ ಇಟ್ ಕಮ್ಸ್ ಔಟ್ ದ rain drop. Due to the dispersion of light and internal reflection, different colors reach the observer ಐಸ್. ಸೊ ಇಲ್ಲಿ ಯಾವುದಕ್ಕೆ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆನೆ ಈ ರೀತಿ ನಮಗೆ ಏನಾಗುತ್ತೆ, ಸೊ ಡ್ರಾಪ್ಲೆಟ್ ಇದೆ ಅಂತ ಹೇಳಿದ್ರೆ ಡ್ರಾಪ್ಲೆಟ್ ಒಳಗಡೆನೆ ಈ ರೀತಿ ನಮಗೆ ಏನಾಗುತ್ತೆ ಲೈಟು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಈ ರೀತಿ ರಿಫ್ಲೆಕ್ಟ್ ಆಗಿ ಹೊರಗಡೆ ಬರಬೇಕಾದ್ರೆ ಏನಾಗುತ್ತೆ ನಮಗೆ, ಸೊ ಇದು ಡಿಸ್ಪರ್ಷನ್ ಆಗುತ್ತೆ, ಡಿಫ್ರೆಂಟ್ ಕಲರ್ಸಿಗೆ ಸ್ಪ್ಲಿಟ್ ಆಗುತ್ತೆ. ಸೊ ಆವಾಗ ನಮಗೆ ನೋಡೋರಿಗೆ ಏನಂತ ಕಾಣಿಸುತ್ತೆ, ಅಲ್ಲಿ ನಮಗೆ 7 ಡಿಫ್ರೆಂಟ್ ಕಲರ್ಸ್ ಇದೆ ಅಂತ ಹೇಳಿ ಕಾಣಿಸುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಸಿ ಎ ರೈನ್ಬೋ ಆನ್ ಸನಿ ಡೇ ವೆನ್ ಯು ಲುಕ್ ಅಟ್ ದ ಸ್ಕೈ ಥ್ರೂ ಎ ವಾಟರ್ ಫಾಲ್ ಆರ್ ಥ್ರೂ ಎ ವಾಟರ್ ಫೌಂಟೇನ್ ವಿತ್ ದ ಸನ್ ಬಿಹೈಂಡ್ ಯು. ಸೊ ಬರೀ ಮಳೆ ಬಂದಾಗಲಷ್ಟೇ ನಮಗೆ ಏನು ರೈನ್ಬೋ ಫಾರ್ಮೇಷನ್ ಆಗಬೇಕು ಅಂತ ಇಲ್ಲ. ಸೊ ಯಾವುದೇ ಒಂದು ಯಾವುದೇ ಒಂದು ವಾಟರ್ ಫಾಲ್ ಅಥವಾ ನೀವು ಬೇಕಿದ್ರೆ ಒಂದು ಪೈಪ್ ಹಿಡ್ಕೊಂಡು ಈ ರೀತಿ ನೀರನ್ನ ಸನ್ ಅಪೋಸಿಟ್ ಬಿಡ್ತಾ ನೋಡ್ರಿ. ಸೊ ಅಲ್ಲಿ ನಮಗೊಂದು ರೈನ್ಬೋ ಫಾರ್ಮೇಷನ್ ಆಗಿರೋ ಥರ ಕಾಣಿಸುತ್ತೆ. ಸೊ ದಿಸ್ ಈಸ್ ರೈನ್ಬೋ ಫಾರ್ಮೇಷನ್. ಸೊ ಈ ಮೂರಲ್ಲಿ ಯಾವುದಾದ್ರೂ ಕೇಳ್ಬೋದು, ಸೊ ನೋಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಚಾಯ್ಸ್ ಕ್ವಶನ್ ಏನಿದೆ, ಎಕ್ಸ್ಪ್ಲೇನ್ ದ ರಿಲೇಷನ್ ಬಿಟ್ವೀನ್ ದ ಕಲರ್ ಆಫ್ ಸ್ಕ್ಯಾಟರಿಂಗ್ ಲೈಟ್ in the atmosphere and the size of scattering particle. On the basis of this relation, explain the reason for blue color of the sky. So ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ರಿಲೇಷನ್ ಬಿಟ್ವೀನ್ ದ ಕಲರ್ ಆಫ್ ಸ್ಕ್ಯಾಟರಿಂಗ್ ಲೈಟ್ ಆ್ಯಂಡ್ ದ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್ ಈಸ್, ಇನ್ ದಿಸ್ ರಿಲೇಷನ್ ದ ಟೈನಿ ಸೈಜ್ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಇನ್ ದ ಲೈಟ್ ಆಫ್ ಎ ಶಾರ್ಟರ್ ವೇವ್ ಲೆಂತ್. ಅಂದರೆ ಸೊ ಇಲ್ಲಿ ಪಾರ್ಟಿಕಲ್ ಸೈಜು ಚಿಕ್ಕದಿತ್ತು ಅಂತ ಹೇಳಿದ್ರೆ ವೇವ್ ಲೆಂತ್ ಏನಾಗಿರುತ್ತೆ ನಮಗೆ ಚಿಕ್ಕದಾಗಿರುತ್ತೆ. ಓಕೆ, ಸೊ ಅದೇ ರೀತಿ ಲಾರ್ಜ್ ಸೈಜ್ ಆಫ್ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಲೈಟ್ ಆಫ್ ಎ ಲಾಂಗರ್ ವೇವ್ ಲೆಂತ್. ಸೊ ಪಾರ್ಟಿಕಲ್ ಸೈಜು ಲಾರ್ಜ್ ಇತ್ತು ಅಂತ ಹೇಳಿದ್ರೆ ಏನು ವೇವ್ ಲೆಂತ್ ಕೂಡ ನಮಗೆ ರೀತಿ ಇರುತ್ತೆ, ಲಾಂಗ್ ಇರುತ್ತೆ. ಅಥವಾ ಇನ್ನೂ ನಾವು ಈಸಿಯಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ದ ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್. ಸೊ ಅಂದರೆ ಏನು ಕಲರ್ ಆಫ್ ದ ಸ್ಕ್ಯಾಟರಿಂಗ್ ಲೈಟ್ ಇರುತ್ತೆ, ಸೊ ಇಟ್ ಈಸ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಸ್ಕ್ಯಾಟರಿಂಗ್ ಪಾರ್ಟಿಕಲ್. ಸೊ ಲೈಟ್ ಕಲರ್ ಆಫ್ ಲೈಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಸೈಜ್ ಆಫ್ ದಿ ಸ್ಕ್ಯಾಟರಿಂಗ್ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವೆರಿ ಫೈನ್ ಪಾರ್ಟಿಕಲ್ ಸ್ಕ್ಯಾಟರ್ ಮೇನ್ಲಿ ಬ್ಲೂ ಲೈಟ್ ವೈಲ್ ಪಾರ್ಟಿಕಲ್ಸ್ ಆಫ್ ದ ಲಾರ್ಜರ್ ಸೈಜ್ ಸ್ಕ್ಯಾಟರ್ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್ಸ್. ಸೊ ದಟ್ಸ್ ವೈ ನಮಗೆ ಏನಾಗುತ್ತೆ ಸ್ಕೈ ಲುಕ್ಸ್ ಇನ್ ಬ್ಲೂ color. So if the size of the scattering particles is large enough, then the scattered light may be even appear white. So ನಮಗೆ ಇಲ್ಲಿ ಕೇಳಿರೋದೇನು, ರಿಲೇಷನ್ ಬಿಟ್ವೀನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಕಲರ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆ್ಯಂಡ್ ಸೈಜ್ ಅವೇನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಲೈಟ್ ಅಂತ ಹೇಳ್ತೀವಿ. ಸೊ ದ ಕಲರ್ ಆಫ್ ಸ್ಕೈ ಈಸ್ ಬ್ಲೂ ಅಂತ ಹೇಳಿದ್ರೆ ವೆರಿ ಫೈನ್ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಮೇನ್ಲಿ ಬ್ಲೂ ಲೈಟ್ ವೈಲ್ ಪಾರ್ಟಿಕಲ್ಸ್ ಆಫ್ ಲಾರ್ಜ್ ಸೈಜ್ ಸ್ಕ್ಯಾಟರ್ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್. ಸೊ ನಮಗೆ ಸೊ ಸ್ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೈನ್ ಪಾರ್ಟಿಕಲ್ಸ್ ಅಂದರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ ಬ್ಲೂ ಲೈಟನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಲಾರ್ಜ್ ಸೈಜಲ್ಲಿ ಸ್ಕ್ಯಾಟರ್ ಮಾಡುತ್ತೆ. ಸೊ ದಟ್ಸ್ ವೈ ನಮಗೆ ಸ್ಕೈ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. 4 ಮಾರ್ಕ್ಸ್ ಕ್ವಶನ್ಸು. ಸೊ ಪ್ರಾಬ್ಲಮ್ಸ್ ಕಂಪಲ್ಸರಿ ಇರುತ್ತೆ. ಸೊ ದಟ್ ಈಸ್ ಫ್ರಮ್ ಎಲೆಕ್ಟ್ರಿಸಿಟಿ. ಸೊ ಅಥವಾ ಲೈಟಿಂದ ನಮಗೆ ಡಯಾಪ್ಟರ್ದು ಕೇಳ್ಬೋದು. ಓಕೆ, ಸೊ ಇವಾಗ ಏನಿದೆ, ದ ರೆಜಿಸ್ಟರ್ಸ್ R1 2 ohm, R2 4 ohm ಆ್ಯಂಡ್ R3 4 ohm ಆರ್
parallelly connected in an electric circuit that comprises 6 volt battery, then the calculate total resistance in the circuit and the total current flowing in the circuit. So ಇಲ್ಲಿ ನಾವು ಟೋಟಲ್ ರೆಸಿಸ್ಟೆನ್ಸ್ ನ ಫಾರ್ಮ್ ಮಾಡಬೇಕು. ಸೊ ಇಲ್ಲಿ ಪ್ಯಾರಲಿ ದೇ ಹ್ಯಾವ್ ಕನೆಕ್ಟೆಡ್. ಸೊ ಪ್ಯಾರಲ್ ಕನೆಕ್ಷನ್ ಅಂತ ಹೇಳಿದ್ರೆ ಫಾರ್ಮುಲಾ ಆಗಿ ಬರುತ್ತೆ 1/Rp is equals to 1/R1 plus 1/R2 plus 1/R3. ಸೊ ಇಲ್ಲಿ ಗಿವನ್ ಏನಿದೆ ನಮಗೆ ಫಸ್ಟ್ ಗಿವನ್ ಬರ್ಕೊಂಡ್ಬಿಡೋಣ. ಸೊ ಗಿವನ್ R1 is equals to, ಸೊ ಫಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ 2 ohm. ಸೊ R1 is 2 ohm. R2 and R3. ಸೊ R2 ಎಷ್ಟಿದೆ ನಮಗೆ 4 ohm and R3 is also 4 ohm. So that is 4 ohm and 4 ohm. Again they have given 6 volt battery ಅಂದರೆ potential difference V ಎಷ್ಟಿದೆ ನಮಗೆ 6 volt ಇದೆ. So we have to find total resistance RP find out ಮಾಡಬೇಕು and total current I find out ಮಾಡಬೇಕು. So first by using this formula 1/Rp is equals to 1/R1 plus 1/R2 plus 1/R3 ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಟೋಟಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ 1/Rp is equals to 1 divided by R1 ಅಂದರೆ 2 plus 1 divided by R2 ಅಂತ ಹೇಳಿದ್ರೆ 4 plus 1 divided by R3 ಅಂತ ಹೇಳಿದ್ರೆ 1/4. ಸೊ ಇವಾಗ ಸೊ ಐ ಥಿಂಕ್ ಎಲ್ರಿಗೂ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ರೀತಿ ನಮಗೆ ಫ್ರ್ಯಾಕ್ಷನ್ಸ್ ಅಥವಾ ರ್ಯಾಷನಲ್ ನಂಬರ್ ಇದ್ದರೆ ಏನು ಮಾಡ್ತೀವಿ, ಫಸ್ಟು ಎಲ್ ಸಿ ಎಮ್ ತೊಗೊಳ್ತೀವಿ ನಾವು. ಸೊ ಈ ಮೂರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಯಾವುದ್ರದ್ದು ಡಿನಾಮಿನೇಟರ್ಸ್ದು ಎಲ್ ಸಿ ಎಮ್ ತೊಗೊಳ್ತೀವಿ. ಸೊ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಅಂದರೆ 1/2ನ ಹಾಗೆ ಇಟ್ಕೊಳ್ಳೋಣ. ಸೊ ಇಲ್ಲಿ 1/4 plus 1/4 ಇದೆ. ಸೊ ಎರಡಕ್ಕೂ ಡಿನಾಮಿನೇಟರ್ ಸೇಮ್ ಇದೆ. ಸೊ 4 ನ್ಯೂಮರೇಟರ್ನ ಅಷ್ಟೇ ಆ್ಯಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ 1 + 1. ಸೊ ಡಿನಾಮಿನೇಟರ್ ಸೇಮ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ. ಸೊ 1/2 ಪ್ಲಸ್ ಇದೇನಾಗುತ್ತೆ 2/4. ಸೊ ಅಥವಾ ಇದನ್ನು 2 1s 2 2s which is equals to 1/2 plus 1/2. ಸೊ is equals to ಇಲ್ಲಿ ಕೂಡ ನಮಗೆ ಡಿನಾಮಿನೇಟರ್ ಇವಾಗ ಸೇಮ್ ಆಯಿತು. ಸೊ 2ನ ಎಲ್ ಸಿ ಎಮ್ ತೊಗೊಳ್ತೀವಿ. 1 + 1 which is equals to 2/2 which is equals to 1/1. ಸೊ 1/Rp is equals to 1/1. ಸೊ ಅದೇ ಇವಾಗ ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ RP is equals to 1 ohm. ಸೊ ಟೋಟಲ್ ರೆಸಿಸ್ಟೆನ್ಸ್ 1 ohm. ಸೊ ನಾವು we have to find total current. ಸೊ we know that ಕರೆಂಟ್ ಮತ್ತು ರೆಸಿಸ್ಟೆನ್ಸು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೂರಕ್ಕೂ ಏನು ರಿಲೇಷನ್ ಇದೆ ಅಂತ ಹೇಳಿದ್ರೆ, ಸೊ we know that I is equals to V/R. ಸೊ ಆರ್ ಅಂತ ಹೇಳಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ಎಷ್ಟು P. ಸೊ ವಿಚ್ ಈಸ್ ಈಕ್ವಲ್ಸ್ ಟು I is equals to ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ 6 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ ಟೋಟಲ್ ರೆಸಿಸ್ಟೆನ್ಸು 1. ಸೊ I is equals to 6/1 ಅಂದರೆ 6 ಆಂಪಿಯರ್. ಸೊ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ 6 ಆಂಪಿಯರ್. ನೆಕ್ಸ್ಟ್ ಸೆಕೆಂಡ್ ಒನ್ B. 200 joules of heat is produced each second in a 8 ohm resistance. Find the potential difference across the resistor. Okay, so we know the formula. So they have given heat and resistance, we have to find V. So ನಮಗೆ ಇವಾಗ ಹೀಟ್ ಅಂತ ಹೇಳಿದ್ರೆ ಏನು ಬರುತ್ತೆ, ಸೊ ಹೀಟ್ ಅಂದರೆ ಫಾರ್ಮುಲಾ ಏನು ಬರುತ್ತೆ H is equals to I² RT. ಸೊ ಇಲ್ಲೇನಿದೆ 200 joules of heat. ಸೊ ಅಂದರೆ H is equals to 200 joules ಆ್ಯಂಡ್ ಸೆಕೆಂಡ್. ಈಚ್ ಸೆಕೆಂಡ್ ಅಂತ ಹೇಳಿದ್ರೆ ಟೈಮ್ ಎಷ್ಟಾಗುತ್ತೆ ನಮಗೆ 1 ಸೆಕೆಂಡ್. ಈಚ್ ಅಂದರೆ ಎಷ್ಟು 1 ಸೆಕೆಂಡ್. ಆ್ಯಂಡ್ ರೆಸಿಸ್ಟೆನ್ಸ್ ಎಷ್ಟಿದೆ R ಎಷ್ಟಿದೆ ನಮಗೆ R is equals to 8 ohm. ಸೊ ವಿ ಹ್ಯಾವ್ ಟು ಫೈಂಡ್ ವಾಟ್ ಟು V. ಸೊ V ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ಐನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೊ H is equals to I² RT. ಸೊ ವಿ ನೋ ದಟ್ H ಅಂತ ಹೇಳಿದ್ರೆ ಎಷ್ಟು 200 is equals to I² ಹಾಗೆ ಇಟ್ಕೊಳ್ಳೋಣ ಇಂಟು R ಅಂದರೆ ಎಷ್ಟು 8 ohm ಇಂಟು T ಅಂತ ಹೇಳಿದ್ರೆ ಟೈಮು 1. ಸೊ ಇವಾಗ ನಮಗೆ I² ಬೇಕು, ಅದನ್ನು ಹಾಗೆ ಇಟ್ಕೊಳ್ಳೋಣ. I² ಹಾಗೆ ಇಟ್ಕೊಂಡ್ರೆ ಇಲ್ಲಿ 200 ಕೂಡ ಹಾಗೆ ಇರುತ್ತೆ. ಸೊ ಇಲ್ಲಿ 8 1s 8, ಈ 8 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 8. ಸೊ ಇವಾಗ 200ನ 8ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 200 ಡಿವೈಡೆಡ್ ಬೈ 8 ಅಂತ ಹೇಳಿದ್ರೆ 8 1s 8, 8 2s 16. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ 4 ಉಳಿಯುತ್ತೆ. ಸೊ 0ನ ಕೆಳಗೆ ಇಳಿಸ್ಕೊಳ್ಳೋಣ. ಅವಾಗ ಏನಾಗುತ್ತೆ 8 5s 20, ಸಾರಿ 8 5s 40. ಸೊ ಇಲ್ಲಿ 0 ಆಗುತ್ತೆ. ಸೊ ದಟ್ ಈಸ್ 25. ಸೊ I² is equals to 25 ಆಗುತ್ತೆ. ದೆನ್ I is equals to ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 25. ಸೊ ಸ್ಕ್ವೇರ್ ರೂಟ್ ಆಫ್ 25 ಅಂತ ಹೇಳಿದ್ರೆ 5 ಆಂಪಿಯರ್. ಸೊ I ಸಿಕ್ತು. ಸೊ ನಾವು ವಿ ನೋ ದಟ್ ವೋಲ್ಟೇಜ್ V is equals to I ಇಂಟು R. ಸೊ ಈ ಫಾರ್ಮುಲಾ ಗೊತ್ತಿದೆ. ಸೊ V is equals to I ಅಂದರೆ ಎಷ್ಟು 5 ಇಂಟು R ಅಂದರೆ ರೆಸಿಸ್ಟೆನ್ಸ್ they have given 8. ಸೊ 8 5s 40
ವೋಲ್ಟ್. ಸೊ ಆನ್ಸರ್ ಎಷ್ಟು 40 ವೋಲ್ಟ್. ಸೊ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ 13 ರೈಟ್ ಎನಿ ಟು ಡಿಫ್ರೆನ್ಸಸ್ ಬಿಟ್ವೀನ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸಸ್. ಸೊ ಡಿಫ್ರೆನ್ಸಸ್ಸು ಕಂಪಲ್ಸರಿ ಕೇಳ್ತಾರೆ ಅಥವಾ ಯೂಸಸ್ಸು ಕೇಳ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ನೋಡಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನಿದೆ, ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಥಿನ್ನರ್ ಇನ್ ದ ಮಿಡಲ್ ಆ್ಯಂಡ್ ಥಿಕ್ಕರ್ ಅಟ್ ದ ಎಡ್ಜಸ್. ಸೊ ಕಾನ್ಕೇವ್ ಲೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಥಿನ್ನರ್ ಇನ್ ದ ಮಿಡಲ್. ಸೊ ಮಿಡಲಲ್ಲಿ ನಮಗೆ ಯಾವ ರೀತಿ ಇರುತ್ತೆ, ಈ ರೀತಿ ತೆಳ್ಳಗಿರುತ್ತೆ, ಆ್ಯಂಡ್ ಎಡ್ಜಸ್ಸಲ್ಲಿ ಈ ರೀತಿ ಥಿಕ್ಕರ್ ಇರುತ್ತೆ. ಅದೇ ಕಾನ್ವೆಕ್ಸ್ ಲೆನ್ಸ್ ಏನಂತಾರೆ, ಕಾನ್ವೆಕ್ಸ್ ಲೆನ್ಸ್ ಈಸ್ ಥಿಕ್ಕರ್ ಇನ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಅಟ್ ದ ಎಡ್ಜಸ್. ಸೊ ಕಾನ್ವೆಕ್ಸ್ ಲೆನ್ಸು ಇಲ್ಲಿ ಡಯಾಗ್ರಾಮ್ ಬೇಕಿದ್ರೆ ನೀವು ಬರ್ಕೊಳ್ಳಿ ರೆಫರೆನ್ಸಿಗೆ. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿಡಲಲ್ಲಿ ನಮಗೆ ಥಿಕ್ಕಾಗಿರುತ್ತೆ ಆ್ಯಂಡ್ ಎಡ್ಜಸ್ಸಲ್ಲಿ ಥಿನ್ ಆಗಿರುತ್ತೆ. ಓಕೆ, ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಡೈವರ್ಜಿಂಗ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸ್ನ ನಾವೇನಂತ ಕರಿತೀವಿ, ಡೈವರ್ಜಿಂಗ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ನ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಕನ್ವರ್ಜಿಂಗ್ ಲೆನ್ಸ್. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯೂಸ್ಡ್ ಇನ್ ಗ್ಲಾಸಸ್, ಸಮ್ ಟೆಲಿಸ್ಕೋಪ್, spy hole in doors, etc. It is also used for correction of the problems in a short light, in a short sight. Okay, convex lens in uses ಏನಂದರೆ used in a camera, focus, sunlight, overhead projector, microscope, simple telescope, magnifying glass, etc. It is also used in the correction of problem in a long light. So it is long sights. ಸೊ ಇದು ಶಾರ್ಟ್ ಸೈಟ್, ದಿಸ್ ಈಸ್ ಅ ಲಾಂಗ್ ಸೈಟಿಗೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಫೋಕಲ್ ಲೆಂತ್ ಏನಂತ ಹೇಳಿದ್ರೆ, ಕಾನ್ಕೇವಿಗೆ ಫೋಕಲ್ ಲೆಂತ್ ನೆಗೆಟಿವ್ ಫೋಕಲ್ ಲೆಂತ್. ಸೊ ಇವಾಗ -2D ಅಂತ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಅ ಕಾನ್ಕೇವ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಕಾನ್ವೆಕ್ಸ್ ಲೆನ್ಸಿಗೆ ಏನಿರುತ್ತೆ ನಮಗೆ ಪಾಸಿಟಿವ್ ಫೋಕಲ್ ಲೆಂತ್ ಇರುತ್ತೆ. ಸೊ +2D ಅಂತ ಹೇಳಿದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತೀವಿ. ಇವಾಗ ಇದ್ರ ಮೇಲೆ ಕ್ವಶನ್ ಹೇಗೆ ಕೇಳ್ಬೋದು ಅಂದರೆ, ಇಫ್ ದ ಪವರ್ ಆಫ್ ದ ಲೆನ್ಸ್ ಈಸ್ -2D ದೆನ್ ವಿಚ್ ಟೈಪ್ ಆಫ್ ಲೆನ್ಸ್ ಈಸ್ ದಟ್ ಈಸ್ ಕಾನ್ಕೇವ್ ಲೆನ್ಸ್. ಅದೇ ಇಫ್ ದ ಪವರ್ ಆಫ್ ಲೆನ್ಸ್ ಈಸ್ +2D 3D ಒಟ್ಟು ಪಾಸಿಟಿವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಕಾನ್ಕೇವ್ ಲೆನ್ಸ್. ದೆನ್ ಇಟ್ ಡೈವರ್ಜಸ್ ದ ಇನ್ಸಿಡೆಂಟ್ ರೇ ಅವೇ ಫ್ರಮ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದು ಕಾನ್ಕೇವ್ ಲೆನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲೈಟ್ ರೇಸ್ನ ಡೈವರ್ಜ್ ಮಾಡುತ್ತೆ, ವೆರಾಸ್ ಇನ್ ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಕನ್ವರ್ಜಸ್ ದ ಇನ್ಸಿಡೆಂಟ್ ರೇ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದು ನಮಗೆ ಲೈಟ್ ರೇಸ್ನ ಕನ್ವರ್ಜ್ ಮಾಡುತ್ತೆ. ಓಕೆ, ಸೊ ಮತ್ತೆ ಇದ್ರದ್ದು ಇದು ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸಿಂದು ಡಿಫ್ರೆನ್ಸ್ ಆಯಿತು. ಸೊ ನೆಕ್ಸ್ಟು ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರಿಗೆ ಡಿಫ್ರೆನ್ಸು. ಸೊ ಫಸ್ಟ್ ಟು, ಸೊ ಇದು ಸ್ವಲ್ಪ ಬೇರೆ ಥರ ಇದೆ, ಸೊ ಇದು ಬೇಕಿಲ್ಲ ನಮಗೆ. ನೆಕ್ಸ್ಟು ಥರ್ಡ್ ಒನ್ನಿಂದ ನೋಡ್ಕೊಳ್ರಿ ಏನಿದೆ. ಕಾನ್ವೆಕ್ಸ್ ಮಿರರ್ ಈಸ್ ನೌನ್ ಆ್ಯಸ್ ಅ ಡೈವರ್ಜಿಂಗ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ನ ನಾವು ಡೈವರ್ಜಿಂಗ್ ಮಿರರ್ ಅಂತ ಹೇಳಿ ಕರಿತೀವಿ, ವೆರಾಸ್ ಕಾನ್ಕೇವ್ ಮಿರರ್ ಈಸ್ ನೌನ್ ಆ್ಯಸ್ ಅ ಕನ್ವರ್ಜಿಂಗ್ ಮಿರರ್. ಸೊ ದಿಸ್ ಈಸ್ ದ ಶೇಪ್ ಆಫ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ದಿಸ್ ಈಸ್ ದ ಶೇಪ್ ಆಫ್ ಕಾನ್ಕೇವ್ ಮಿರರ್. ಆಯಿತಾ? ಸೊ ಕಾನ್ವೆಕ್ಸ್ ಮಿರರಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ವೇಸು, ಸೊ ಇದು ರಿಯಲ್ ಅಲ್ಲ, ಆ್ಯಕ್ಚುಲಾಗಿ ನಮಗೆ ಏನಾಗುತ್ತೆ ವರ್ಚುವಲ್ ಆ್ಯಂಡ್ ಎರೆಕ್ಟೆಡ್ ಇಮೇಜ್. ಸೊ ನಮಗೆ ನೇಚರ್ ಆಫ್ ಇಮೇಜ್ ಏನಿರುತ್ತೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇರುತ್ತೆ. ಸೊ ವೆರಾಸ್ ಇನ್ ಕಾನ್ಕೇವ್ ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇರುತ್ತೆ. ಓಕೆ, ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ಇದಾದಮೇಲೆ ಲಿಸ್ಟ್ ದ ಯೂಸಸ್ ಆಫ್ ಮಿರರ್ ಆ್ಯಂಡ್ ಲೆನ್ಸಸ್. ಸೊ ಮಿರರ್ ಮತ್ತು ಲೆನ್ಸಸ್ಸಿಂದು ಯೂಸಸ್ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟಾರ್ಚ್, ಸರ್ಚ್ ಲೈಟ್, ವೆಹಿಕಲ್ ಹೆಡ್ಲೈಟ್ಸ್, ಶೇವಿಂಗ್ ಮಿರರ್, ಸೋಲಾರ್ ಫರ್ನೆನ್ಸ್. ಡೆಂಟಿಸ್ಟ್ ಯೂಸ್ ಕಾನ್ಕೇವ್ ಮಿರರ್ ಟು ಸಿ ದ ಲಾರ್ಜ್ ಇಮೇಜ್ ಆಫ್ ದ ಟೀತ್. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರು ರೇರ್ ವ್ಯೂ ಮಿರರ್. ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ವೈ ಕಾನ್ವೆಕ್ಸ್ ಮಿರರ್ ಈಸ್ ಯೂಸ್ಡ್ ಆ್ಯಸ್ ಅ ರೇರ್ ವ್ಯೂ ಮಿರರ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಬ್ಜೆಕ್ಟ್ಸ್ ಆರ್ ಸೀನ್ ಇನ್ ಸ್ಮಾಲ್ ಸೈಜ್. ಸೊ ನಮಗೆ ಆಬ್ಜೆಕ್ಟ್ಸು ಸ್ಮಾಲ್ ಸೈಜಲ್ಲಿ ಕಾಣಿಸುತ್ತೆ, ದಟ್ಸ್ ವೈ ವಿ ಯೂಸ್ ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ಕಾನ್ಕೇವ್ ಲೆನ್ಸಿನ ಯೂಸಸ್ ಏನು, ಇಟ್ ಈಸ್ ಯೂಸ್ಡ್ ಇನ್ ಸ್ಪೆಕ್ಟಾಕಲ್ಸ್, ಬೈನಾಕ್ಯುಲರ್ಸ್, ಟಾರ್ಚ್ ಲೈಟ್. ಕಾನ್ವೆಕ್ಸ್ ಲೆನ್ಸಸ್ ಯೂಸ್ ಇಂದು ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಬೈನಾಕ್ಯುಲರ್ಸ್ ಅಲ್ಲಿ ನಾವು ಯೂಸಸ್ ಮಾಡ್ತೀವಿ. ಸೊ ಈ ಮೂರಲ್ಲಿ ಸೊ ಕಂಪಲ್ಸರಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಕ್ವಶನ್ ಇದೆ, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇಂಟು ವಾಟರ್, ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್, ವೈ? ಸೊ ಇಲ್ಲಿ ನೋಡ್ರಿ, ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಸೊ ಇದೇ ಒಂದು ಸರ್ಫೇಸ್ ಅಂತೇಳಿ ತಿಳ್ಕೊಳ್ಳೋಣ. ಸೊ ಇದು ಏರ್ ಅಂತೇಳಿ ತಿಳ್ಕೊಳ್ಳೋಣ ಆ್ಯಂಡ್ ದಿಸ್ ಈಸ್ ವಾಟರ್. ಓಕೆ, ಸೊ ಇಲ್ಲಿ ನಮಗೆ ಲೈಟ್ ರೇ ಈ ರೀತಿ ನಮಗೆ ಬಂದು ಪಾಸ್ ಆದಾಗ ಏನಾಗುತ್ತೆ, ಲೈಟ್ ರೇ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಈ ಒಂದು ಫೆನಾಮಿನನ್ನ ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಆಫ್ ಲೈಟ್ ರೇ ಅಂತ ಕರಿತೀವಿ. ಸೊ ಇದೇನು ಲೈಟ್ ರೇ ರಿಫ್ಲೆಕ್ಟ್ ಆಗುತ್ತಲ್ಲ, ಸೊ ಈ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಏನು ಡ್ರಾ ಮಾಡ್ತೀವಿ, ದಟ್ ಈಸ್ ಅ ನಾರ್ಮಲ್. ಓಕೆ, ಸೊ ಇಲ್ಲಿ ನಮಗೆ ಯಾವಾಗಲೂ 2 ಮೀಡಿಯಮ್ ಬರುತ್ತೆ. ಸೊ ಇದು 1 ಮೀಡಿಯಮ್ ಆ್ಯಂಡ್ ದಿಸ್ ಈಸ್ 1 ಮೀಡಿಯಮ್. ಸೊ ಇದರಲ್ಲಿ ನಾವು 2 ಮೀಡಿಯಮ್ನ ನಾವು ಹೇಗೆ ಮೆನ್ಷನ್ ಮಾಡ್ತೀವಿ ಅಂದರೆ, ಒಂದು ಡೆನ್ಸರ್ ಮೀಡಿಯಮ್, ಇನ್ನೊಂದು
ರೇರರ್ ಮೀಡಿಯಮ್. ಓಕೆ, ಸೊ ಡೆನ್ಸರ್ ಆ್ಯಂಡ್ ರೇರರ್ ಅಂತ ಹೇಳಿದರೆ, ಸೊ ಮೀಡಿಯಮ್ ಇನ್ ವಿಚ್ ಸ್ಪೀಡ್ ಆಫ್ ಲೈಟ್ ಈಸ್ ಲೆಸ್. ಸೊ ಡೆನ್ಸರಲ್ಲಿ ನಮಗೇನಾಗುತ್ತೆ, ಸ್ಪೀಡ್ ಆಫ್ ಲೈಟ್ ಲೆಸ್ ಇರುತ್ತೆ, ಸೊ ಸ್ಪೀಡ್ ಆಫ್ ಲೈಟು ಕಡಿಮೆ ಇರುತ್ತೆ. ಅದೇ ರೇರರಲ್ಲಿ ಏನಾಗುತ್ತೆ ನಮಗೆ ಅಂತ ಹೇಳಿದರೆ, ಸ್ಪೀಡ್ ಆಫ್ ಲೈಟು ಮೋರ್ ಇರುತ್ತೆ. ಸ್ಪೀಡ್ ಆಫ್ ಲೈಟ್ ಮೋರ್ ಇತ್ತು ಅಂತ ಹೇಳಿದರೆ ದಟ್ ಈಸ್ ರೇರರ್. ಓಕೆ, ಸೊ ಇವಾಗ ಏರ್ ಮತ್ತು ವಾಟರ್ನ ಕಂಪೇರ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಏನಾಗುತ್ತೆ ನಮಗೆ, ವಾಟರಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೆ, ಸೊ ದಟ್ ಈಸ್ ಡೆನ್ಸರ್. ಸೊ ವಾಟರ್ ಏನಾಗುತ್ತೆ ನಮಗೆ ಡೆನ್ಸರ್ ಆಗುತ್ತೆ, ಆ್ಯಂಡ್ ಏರ್ ಏನಾಗುತ್ತೆ ನಮಗೆ ರೇರರ್ ಆಗುತ್ತೆ. ಓಕೆ, ಸೊ ಇನ್ನೊಂದು ನಮಗೆ ಪಾಯಿಂಟ್ ನೆನ್ಪಿಡ್ಕೊಳ್ರಿ, ಏನಂತ ಹೇಳಿದ್ರೆ, ವೆನ್ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್. ಸೊ ಡೆನ್ಸರಿಂದ ರೇರರಿಗೆ ಟ್ರಾವೆಲ್ ಆಗಬೇಕಾದ್ರೆ, ಯಾವಾಗಲೂ ಟ್ರಾವೆಲ್ ಆಗಬೇಕಾದ್ರೆ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್, ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಅದೇ ರೇರರ್ ಟು ಡೆನ್ಸರ್ ನಮಗೆ ಟ್ರಾವೆಲ್ ಆಗಬೇಕಾದ್ರೆ ಏನಾಗುತ್ತೆ, ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್, ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಸೊ ಈ 4 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ರಿ. ಡೆನ್ಸರ್ ಅಂದ್ರೇನು, ಸ್ಪೀಡ್ ಆಫ್ ಲೈಟ್ ಲೆಸ್, ರೇರರ್ ಅಂದ್ರೇನು, ಸ್ಪೀಡ್ ಆಫ್ ಲೈಟ್ ಈಸ್ ಮೋರ್. ಸೊ ಅದೇ ನಮಗೆ ಲೈಟ್ ರೇ ಡೆನ್ಸರಿಂದ ರೇರರಿಗೆ ಪಾಸ್ ಆಗಬೇಕಾದ್ರೆ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್, ರೇರರಿಂದ ಡೆನ್ಸರ್ ಬರಬೇಕಾದ್ರೆ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಇವಾಗ ಇಲ್ಲಿ ಕ್ವಶನ್ ಏನು ಕೇಳಿರೋದು ನಮಗೆ, ಏರ್ ಟು ವಾಟರ್. ಸೊ ಏರಲ್ಲಿ ಸ್ಪೀಡ್ ಆಫ್ ಲೈಟು ಜಾಸ್ತಿ ಇರುತ್ತೆ, ವೇರ್ ಆಸ್ ಇನ್ ವಾಟರ್ ಸ್ಪೀಡ್ ಆಫ್ ಲೈಟು ಕಡಿಮೆ ಇರುತ್ತೆ. ಸೊ ಇಲ್ಲಿ ವಾಟರ್ ವಿಲ್ ಬಿಕಮ್ ಡೆನ್ಸರ್ ಆ್ಯಂಡ್ ಏರ್ ವಿಲ್ ಬಿಕಮ್ ರೇರರ್. ಸೊ ರೇರರ್ ಟು ಡೆನ್ಸರ್ ಬಂದರೆ ನಮಗೇನಾಗುತ್ತೆ, ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಲೈಟ್ ರೇ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ಸ್. ಸೊ ಇಲ್ಲಿ ಆನ್ಸರ್ ಏನು ಬರ್ತೀವಿ, ಸೊ ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಎ ಏರ್ ಎಂಟರ್ಸ್ obliquely into water, thus the light ray bends towards the normal or away from the normal. ಸೊ ಇಲ್ಲಿ ಏರಿಂದ ವಾಟರಿಗೆ, ಓಕೆ, ಸೊ ಏರಿಂದ ವಾಟರ್ ಅಂದರೆ ಏನಂತ ಹೇಳ್ತೀವಿ, ಸೊ ರೇರರ್ ಟು ಡೆನ್ಸರ್. ಸೊ ರೇರರ್ ಟು ಡೆನ್ಸರ್ ಅಂತ ಹೇಳಿದ್ರೆ ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಆನ್ಸರ್ ಏನು, ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಸೊ ಇಲ್ಲಿ ವೈ ಅಂತೇಳಿ ಕೇಳಿದ್ದಾರೆ. ಸೊ ರೀಸನ್ ಏನು, ಬಿಕಾಸ್ ವೆನ್ light travels from rarer medium. So rarer medium ಅಂದರೆ ಇಲ್ಲಿ ಯಾವುದು, ಏರ್. rarer medium ಏರ್ ಟು ಡೆನ್ಸರ್ ಮೀಡಿಯಮ್. ಸೊ ಡೆನ್ಸರ್ ಮೀಡಿಯಮ್ ಅಂತ ಹೇಳಿದರೆ ಅದು ಯಾವುದು, ವಾಟರ್. ಸೊ ರೇರರ್ ಟು ಡೆನ್ಸರ್ ನಮಗೆ ಏನು ಲೈಟು ಟ್ರಾವೆಲ್ ಆಗಬೇಕಾದ್ರೆ ಇಟ್ ಬೆಂಡ್ಸ್ ಅವೇ, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಪಾಯಿಂಟ್ಸು ನೆನ್ಪಿಡ್ಕೊಳ್ರಿ. ಸೊ ಈ ರೀತಿ ನೀವು ಫಿಸಿಕ್ಸ್ ಪಾರ್ಟ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ಇದೇ ರೀತಿ ಮಾಡೆಲ್ ಪೇಪರಿಂದು ಹೀಗೆ ಎಕ್ಸಾಂಪಲ್ಸ್ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ನು ಬೇಕು ಅಂತೇಳಿದ್ರೆ ಮಾಡೆಲ್ ಪೇಪರಿಂದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ನಿಮಗೆ ಆದಷ್ಟು ಮಾಡೆಲ್ ಪೇಪರಿಂದು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಕ್ಸಾಮಿನೇಷನ್ನಿಗೆ ಯಾವುದೇ ಭಯ ಪಡದೆ ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಆನ್ಸರ್ ಮಾಡಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಸೊ ಎಲ್ಲ ಕಾನ್ಸೆಪ್ಟು ಕವರ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟು ಸ್ಟೇಟ್ ಪೇಪರ್, ಮಾಡೆಲ್ ಪೇಪರ್ ಆ್ಯಂಡ್ ಪ್ರೀವಿಯಸ್ 2 ಇಯರ್ಸಿಂದ ಯಾವುದಾದ್ರೂ ಕ್ವಶನ್ ಪೇಪರ್ನ ರೆಫರ್ ಮಾಡಿಕೊಂಡು ಓದ್ಕೊಂಡೋಗಿ ನೀವು ಆರಾಮ್ಸೆ ಪಾಸ್ ಅಂತರೂ ಆಗ್ಬೋದು. ಯಾಕಂದರೆ ಪಾಸಿಂಗ್ ಆಗಲಿಕ್ಕೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಡಯಾಗ್ರಾಮ್ಸ್ ಕಲ್ತ್ಕೊಳ್ಳಿ, ದೆನ್ ಸ್ವಲ್ಪ ಡಿಫ್ರೆನ್ಸಸ್ ಯಾವುದಾದ್ರು ಬರುತ್ತೆ ಅದನ್ನು ನೋಡ್ಕೊಳ್ರಿ, ದೆನ್ ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸಿಂಗ್ ನೋಡ್ಕೊಳ್ರಿ. ಸೊ ಈ ರೀತಿ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ಅವನ್ನ ನೋಡಿಕೊಂಡು ನೀವು ಹೋದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ನ ಬರೀಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.